ನನ್ನ ಜೊತೆ ಇರೋರೆಲ್ಲ ಮಿಲಿಯನರ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾವಳ ಆಂಟಿ? ಯಾವ ಬ್ರದರ್? ಮನೆ ದೇವ್ರು ಗಂಡ ನೀನು. ಪರಮೇಶ್ವರಿ ಮನೆ ಚಪಾತಿ ವಿತ್ತ ಇಲ್ಲ ವಿತ್ತೋಟ ಇಲ್ಲಪ್ಪ. ಯಾಕೆ ಸರ್ ಇಷ್ಟು ಸೈಲೆಂಟ್ ಆಗಿದ್ದೀರಾ ನೀವು? ಡವ್ ಮಾಡ್ತಿದ್ದಾರೆ. ಜರ ಕಿತ್ತೋಗುತ್ತೆ ಬೇವರ್ಸಿ ಚಪ್ಪರ್ ನನ್ ಮಗನೇ. ಕುಕ್ಕರ್ ತಗೊಂಡ್ ತಲೆ ಮೇಲೆ ಮೊಟ್ಟಕ್ ಬಿಡ್ತೀನಿ ಮಿಟಕ್ಲಾಗಳ ಸವಾಸ ಮಾಡಿದ್ರೆ. ಊಟ ಹಾಕಿದ್ರೆ ಬದುಕಿರುತ್ತೆ, ನೀರ್ ಹಾಕಿದ್ರೆ ಸತ್ ಹೋಗುತ್ತೆ. ನಾಯಿ ಮೇಡಮ್, ನಾಯಿ ಮೇಡಮ್, ನಾಯಿ ಮೇಡಮ್. ಗೊತ್ತಿದ್ದ ಊದಾರ ಏನ್ ಪಾತ್ರೆನೆ ಕಿಲೋ ಬರ್ಕೊಂಡ ಬೈಬೋದು ಅದನ್ನ ಅದೇ ಸ್ಟೈಲಲ್ಲಿ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿಲ್ವೇ ಅಂತ. ಅಲ್ಲೊಬ್ರು ಅಂಕಲ್ ಕರೆದ್ಬಿಟ್ಟು ಬನ್ನಿ ಇಲ್ಲಿ. ನೀವೆಲ್ಲ ಯಾರು? ಅನುಶ್ರೀ ಅವ್ರು ಕರೆದ್ರೆ ಯಾರು ಬರಲ್ಲ. ತುಂಬಾ ಜನ ಬಂದಿಲ್ಲ. ಆರ್ ಯು ಸಿಂಗಲ್? ಕೋರ್ಸ್ ಮೇಡಮ್. ತುಂಬಾ ಹುಡುಗಿರು ಕೇಳಿದ್ರು. ನನ್ನೇ ಕೇಳ್ತಾ ಇಲ್ಲ. ಗೋಮೂತ್ರ ದುಷ್ಟ ಶಕ್ತಿಗಳೆಲ್ಲ ಹಂಗೆ ಕಿತ್ಕೊಂಡು ಓಡ್ಬಿಡ್ಬೇಕು. ನಿಮ್ಮ ಅಪ್ಪನ ಪುತ್ರ. ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಥಿಯೇಟರ್ಗಳಲ್ಲಿ ಸಿನಿಮಾ ಓಡೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ಯೂಟ್ಯೂಬ್ ಅಲ್ಲಿ ಒಂದಾದ್ಮೇಲೊಂದು ಬ್ಲಾಕ್ ಬಸ್ಟರ್ ಕೊಡ್ತಾ ಇರುವಂತಹ ಬ್ಲಾಕ್ ಬಸ್ಟರ್ ಆಕ್ಟರ್ಸ್ ತಂಡ ಇವತ್ತು ನಮ್ಮ ಜೊತೆ ಇದೆ. ಸೊ ಇವ್ರು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ಮಿಲಿಯನ್ಗಿಂತ ಕಮ್ಮಿ ಬಂದಿರೋ ವಿಡಿಯೋಗಳನ್ನ ನಾವು ನೋಡೇ ಇಲ್ಲ. ಒಟ್ನಲ್ಲಿ ಇಲ್ಲಿರೋರು ನನ್ನ ಜೊತೆ ಇರೋರೆಲ್ಲ ಮಿಲಿಯನರ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಫಸ್ಟ್ ಮಿಲಿಯನರ್ ಆಗಿರುವಂತ ಗೌರವ್ ಶೆಟ್ಟಿ ಅವರಿಗೆ ಸ್ವಾಗತ. ನಮಸ್ಕಾರ, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಮಿಲಿಯನರ್ ನಂಬರ್ 2 ಸಿದ್ದು ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ನೋಡಿ. ಯಾಕೆ ಸರ್ ಇಷ್ಟು ಸೈಲೆಂಟ್ ಆಗಿದ್ದೀರಾ ನೀವು? ಡವ್ ಮಾಡ್ತಿದ್ದಾರೆ. ಮಿಲಿಯನರ್ ನಂಬರ್ 3 ಶ್ರೀ ಭವ್ಯ ಅವರಿದ್ದಾರೆ ನಮ್ಮ ಜೊತೆ. ಹಾಯ್ ಭವ್ಯ. ಹಾಯ್. ಅನುಶ್ರೀ ಓಕೆ, ಭವ್ಯಶ್ರೀ ಓಕೆ. ವಾಟ್ ಇಸ್ ಶ್ರೀ ಭವ್ಯ? ಸ್ವಲ್ಪ ಚೇಂಜ್ ಕೇಳ್ತಾರಲ್ವಾ ಜನ, ಅದಕ್ಕೆ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಶ್ರೀ ಭವ್ಯ ಮಾಡ್ಕೊಂಡಿದ್ದೀನಿ. ಹಿಂದೆ ಇರೋ ಶ್ರೀನ ಮುಂದೆ ಹಾಕೊಂಡಿದ್ದಾರೆ ಅಷ್ಟೇ. ನಾನು ಮುಂದೆ ಮೇಡಮ್ ಬೇರೆ ಅಯ್ಯೋ ಏನ್ ಹೇಳಿದ್ರು ಡಬಲ್ ಮೀನಿಂಗ್ ಆಗ್ತದೆ. ಇದನ್ನೆಲ್ಲ ನೋಡಿ ಅರಿದು ಕುಡಿದು ಇವ್ರನ್ನ ಬಚ್ಚಗಳಂತ ಅನ್ಕೊಂಡಿರೋ ಅಂತ ದೊಡ್ಡ ಮಿಲಿಯನರ್ ನಮ್ಮ ಆಶಾರಾಣಿ ಮೇಡಮ್. ಯಾವ್ದಿದ್ರಲ್ಲ ಎಕ್ಸ್ಪೀರಿಯನ್ಸ್ ಮೇಡಮ್. ನಾವೆಲ್ಲ ನೋಡಿ ಎಂತ ಮೇಡಮ್, ಎಷ್ಟು ಸಿನಿಮಾಗಳು, ಎಷ್ಟು ಧಾರಾವಾಹಿಗಳೆಲ್ಲ ಮಾಡಿದ್ದಾರೆ. ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಅಂದ್ರೆ ನನಗೆ ಹೇಳಿದ್ ನೋಡಿ ವಯಸ್ಸಾಗಿದೆ ನನಗೆ ಅಂತ ಹೇಳ್ತಿರೋದು ಗೌರವ. ಎಲ್ರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಆಕ್ಚುಲಿ ನಾವೆಲ್ಲ ನೇಬರ್ಸ್, ಗೊತ್ತಾ ನಿಮ್ಗೆ? ಯೂಟ್ಯೂಬರ್ ಗೌರವ್ ಅವರೇ, ನಮ್ಮ ನೇಬರ್ಹುಡ್ ಆಗಿ ನೀವು ನಮ್ಮ ಚಾನೆಲ್ ಬಂದು ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ. ಅದ ನಾರ್ಮಲ್ ಆಗಿ ಸೇಮ್ ಹೇಳ್ಬೇಕು ಅಂದ್ರೆ ಹಂಗ ಆಗ್ತಾ ಇದೆ. ಬಟ್ ಸೀರಿಯಸ್ ಆಗಿ ಮಾತಾಡ್ಬೇಡ. ಸೂಟೇ ಆಗಲ್ಲ. ಹೌದು, ಇಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಮೇಡಮ್. ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಭವ್ಯ. ಒಳಗಡೆ ಇದೆ. ಹೆಂಗಿರುತ್ತೆ ನಿಮ್ ಒಳಗಡೆ ಸೌಂಡ್ ಸ್ವಲ್ಪ ಕೇಳಿಸಿ ತೋರಿಸ್ಬಿಡ್ತಾರೆ. ಸರ್ ನೀವು ತೋರಿಸ್ಬೇಕು ಅವ್ರ ಒಳಗಡೆ ಎಕ್ಸೈಟ್ಮೆಂಟ್ ಏನಿದೆ. ಈಗ ಪ್ಲೇನ್ ಫೇಸ್ ಇಟ್ಕೊಂಡಿದ್ದಾರೆ ಅವ್ರು. ಎಕ್ಸೈಟ್ಮೆಂಟ್ ಅನುಶ್ರೀ ಮೇಡಮ್ ಕಾಲ್ ಮಾಡಿ ಚಾನಲ್ ಕರೀತಿದ್ದಾರೆ, ಪ್ರಿಪ್ರೇಷನ್ ಆಗ್ಬೇಕು. ಬಟ್ ಇವ್ರು ಗೌರವ್ ಬಂದ ತಕ್ಷಣ ಕಮೆಂಟ್ಸ್ ಅಲ್ಲಿ ಶುರು ಮಾಡ್ತಾರಲ್ಲ, ಇವಳು ಸ್ಟಾರ್ಟ್ ಮಾಡಿದ್ಲು ಬರೀ ಶೆಟ್ಟಿಗಳನ್ನೇ ಕಳಿಸ್ತಾರೆ ಇವರು ಅಂತ ಕಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಶೆಟ್ಟಿ ಅಲ್ಲ, ಎಕ್ಸಾಕ್ಟ್ಲಿ. ಅದಕ್ಕಿಂತ ಮುಂಚೆ ಇವ್ರು ಶೆಟ್ಟಿ ಅಲ್ಲ, ಮಂಗಳೂರು ಶೆಟ್ಟಿ ಅಲ್ಲ. ಶೆಟ್ಟಿನೇ, ಆದ್ರೆ ನಮ್ ಶೆಟ್ಟಿ ಅಲ್ಲ. ಎಲ್ಲರೂ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಎಷ್ಟೊಂದ್ ಜನ ತುಳುಲ್ ಮಾತಾಡ್ಬಿಡ್ತಾರ. ತುಳು ಬರ್ಕೊಂಡು ನಾನೊಂದ್ 2 ವರ್ಷ ಇದ್ದೆ. ತುಳು ಭಾಷೆ ಏನೇನ ಮಾಡ್ಬೇಡ, ಚೆನ್ನಾಗಿರ್ಲಿ ಅಂತ ಶೆಟ್ಟಿ ಅಂತ ಇಟ್ಕೊಂಡಿದ್ದಾನೆ ಅಷ್ಟೇ. ಮಂಗಳೂರು ಊರ್ದಾರಂದು ಗೊತ್ತಿದ್ದ ಊರ್ದಾರ ಏನ್ ಪಾತ್ರೆನೆ ಬರ್ಕೊಂಡ. ಅಂದ್ರೆ ನೀವು ಒಂದ್ ವಿಷಯ ಅರ್ಥ ಮಾಡ್ಕೋಬೇಕು, ನಾನ್ ಬೇಡ ಅಂದ್ರೆ ತುಳುನ ಬಿಡ್ತಾ ಇಲ್ಲ. ಯಾವ್ದ್ಯಾವ್ದು 2 ವರ್ಷ ಇದ್ದೆ. ತುಳು ಬರ್ಕೊಂಡ, ಮನಸಾಂಡ, ಕಜಿ ಪೆಂಚಿನ, ಪಿಲೆಲ್ ಪೋಯ್, ಪಿದೈ ಪೋಯ್, ತುಂಬಲೆ ನಾಯಿಗ ಮಗ ಬ್ಯಾವ. ಇದು ಈ ಲಾಸ್ಟ್ 2 ಸರ್ವೈವಲ್ಗೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದ್ ನಾ ಹೇಳ್ಕೊಟ್ಟಿದ್ದಾರೆ, ಪೋಪೆ ಬರ್ಪೆ ಮಾಲ್ತೀನಿ ಕಂಪಲ್ಸರಿ ಸಾವು ಮಾರೆ. ಅದ್ರಲ್ಲೂ ಆ ಬ್ಯಾವರ್ಸಿ ಅನ್ನೋ ಇದಿದೆಯಲ್ಲ, ಇಟ್ಸ್ ಅನ್ ಇಮೋಷನ್. ಅವ್ರು ಅದನ್ನ ಹೇಳಿಲ್ಲ ಅಂದ್ರೆ ಅಲ್ಲೇನೋ ಒಂದು ಫ್ರೆಂಡ್ಶಿಪ್ ಇಲ್ಲ ಅಂತ. ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ದಾನ್ ಬ್ಯಾವರ್ಸಿ ಆ ಥರನೇ ಮಾತಾಡೋದು. ಅದನ್ನ ಫೇಮಸ್ ಮಾಡಿದಂತ ನಮ್ಮ ರಕ್ಷಿತ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್, ತುಂಬಾ ಥ್ಯಾಂಕ್ಸ್. ಇವ್ರ ಬಗ್ಗೆ ಗಿಲ್ಲಿ ನಟ ಒಂದು
ಒಂದು ಬ್ಯಾಕ್ ಗ್ರೌಂಡ್ ಹೇಳಿದ್ರು, ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಅವನು ಹೇಳ್ದ, ಅಕ್ಕ ಇವರು ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ರು, ಆಮೇಲೆ ಯಾರೋ ಅಲ್ಲಿ ಹೇಳಿದ್ರು, ಏಯ್ ನೀವು ರಜನಿಕಾಂತ್ ತರ ಕಾಣ್ತಾ ಇದ್ದೀರಾ, ಅವರು ನಿಮ್ ತರನೇ ಕಲರ್ ಇದ್ರು, ನೀವು ಆಕ್ಟರ್ ಆಗಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಆಕ್ಟರ್ ಸರ್. ಇಮ್ಯಾಜಿನೇಷನ್ ಹೆಂಗಿದೆ ಗೊತ್ತಿಲ್ಲ ಮೇಡಮ್. ಇಲ್ಲ ಇವ್ರು ಆಕ್ಚುಲಿ ಇವರು ಇಂಡಸ್ಟ್ರಿಗೆ ಬರೋಕ್ಕೆ ಬೇರೆನೇ ಕಾರಣ ಇದೆ. ಚೆನ್ನಾಗಿದೆ ಅದು. ಅದೇ ಹೈಕೋರ್ಟ್ ಟೈಪಿಸ್ಟ್ ನ ಫಸ್ಟ್ ನೀವು ಲೈಕ್ ಮಾಡಿದ್ರೆ ಅವ್ರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ತೋರಿಸ್ತೀನಿ ಅಂದ್ಬಿಟ್ಟು ಕೆಂಪಸ್ ಹತ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಲವ್ ಲೆಟರ್ ಟೈಪ್ ಮಾಡಿದಂತ ಮೊದಲ ವ್ಯಕ್ತಿ ನೀವೇ ಆಗಿ. ಮೇಡಮ್ ಇಲ್ಲ, ಇವಾಗ ಆಕ್ಚುಲಿ ಟೈಪಿಸ್ಟ್ ಆಗಿರೋದು ಯಾರು? ಹೈಕೋರ್ಟ್ ಅಲ್ಲಿ. ಯಾರು? ನಾನ್ ಪ್ರೀತಿಸಿದಂತ ಹುಡುಗಿ. ಅಂದ್ರೆ ನಾನ್ ಪ್ರೀತಿಸಿದೀನಿ, ಅವ್ರು ಪ್ರೀತಿಸ್ಬೇಕಲ್ವಾ. ನಿಮ್ ಮದ್ವೆ ಆಗಿದ್ಯಾ? ಇಲ್ಲ ಇಲ್ಲ. ವಾಟ್ ಈಸ್ ನಾಟ್ ಮ್ಯಾರಿಡ್? ನೋ. ಓಯ್ ಎಂದಕ್ಕೂ ಕ್ಯೂ? ಮೇಡಮ್ ಏನೋ ಸಾಧನೆ ಮಾಡೋಣ ಅಂತ. ಮದುವೆ ಆಗೋದು ಒಂದು ಸಾಧನೆ ಸಿಗೋಣ ಮಾಡ್ಬಿಡ್ಲಿ. ಮದುವೆಯಾಗಿ ಸಮಾಜದಲ್ಲಿ ಅದನ್ನ ಎದುರಿಸಿ ಸಾಧಿಸಿ ಅದನ್ನ ಸಿನಿಮಾದಲ್ಲಿ ಇವಾಗೆಲ್ಲ ಹಂಗೆ ಹೇಳಕ್ಕಾಗಲ್ಲ. ಇವಾಗ ಸಿನಿಮಾದವ್ರು ಅಂದ್ರೆ ಬೇರೆ ತರನೇ ವಿಚಾರಗಳು ನೋಡ್ತಾರೆ. ಮದ್ವೆ ಆಗ್ಲಿ ಆಗದೆ ಇಲ್ಲಿ ಅಂಕಲ್ ಪಾಟ್ಗಳೇ ಕೊಡೋದು, ಹೀರೋ ಕೊಡಲ್ಲ. ಪರವಾಗಿಲ್ಲ ಮೇಡಮ್, ನಮ್ಗೆ ಅಂಕಲ್ ಇಲ್ಲ ಅಂದ್ರೆ ಅಜ್ಜನ್ ಕೊಟ್ಟರು ಮಾಡ್ತೀವಿ. ಮದ್ವೆ ಆಗ್ಬಿಡಿಲ್ಲ ಇನ್ನೇನು. ನಾನು ಹೇಳ್ತಾ ಇದೀನಿ, ಬೆಳಿಗ್ಗೆ ಶೂಟಿಂಗ್ ಇಲ್ದೇ ಇರ್ಬೇಕು, ಹುಡುಗಿ ಸಿಕ್ಕಿದ ತಕ್ಷಣ ಆಗ್ತಾರ ಬನ್ನಿ ಸಿದ್ದಣ್ಣ ಗಾರ್ಮೆಂಟ್ಸ್ ಗಳೆಲ್ಲ ಇರ್ತವೆ. ಆಶಾ ಮ್ಯಾಮ್, ನೀವು ಆಕ್ಚುಲಿ ಕಿರುತೆರೆ ಮತ್ತು ಬೆಳ್ಳಿತೆರೆ ಎರಡರಲ್ಲೂ ಅಷ್ಟು ದೊಡ್ಡ ಸೀನಿಯರ್ ಆಕ್ಟ್ರೆಸ್. ನೀವು ಈ ಯೂತ್ ಜೊತೆ ಹೆಂಗೆ ಇವಾಗ ಇಷ್ಟು ಮಿಂಚ್ತಿದ್ದೀರಾ ನೀವು? ಮಿಂಚೋದು ಅಂದ್ರೆ ಮಿಂಚಬಾರ್ದು ಅಂತೇನೆ, ಇವ್ರು ಹೆಂಗ್ ಮಿಂಚ್ತಾರ ನಾವು ಹಂಗೆ ಜೊತೆಗೆ ಸೇರ್ಕೊಂಡು ಮಿಂಚ್ತಾ ಇದೀವಿ ಅಷ್ಟೇನೆ. ಅವ್ರ ಸ್ಕ್ರಿಪ್ಟ್ಗಳು ಹಂಗೆ ಇರುತ್ತೆ. ನಮ್ಮ ಅಮಿತ್ ರಾಜ್ ಅವರು ವರ್ಕ್ಶಾಪ್ ಮಾಡ್ತಾರಲ್ವಾ, ಅವ್ರು ಹೇಳ್ಕೊಡೋದ್ರಲ್ಲಿ 50% ನಾವು ಮಾಡ್ಬಿಟ್ರೆ ಸಾಕು. ನಾವು ಅವ್ರು ಹೆಂಗಿರುತ್ತೆ ಸ್ಕ್ರಿಪ್ಟ್ ಅಂದ್ರೆ ಈ ಸಣ್ಣ ಮಕ್ಳ ಜೊತೆ ನಾವು ಮಕ್ಳಾಗ್ಬಿಡ್ತೀವಿ. ಸೊ ಆ ಎನರ್ಜಿ ನಿಮ್ದು ಅವ್ರ ಜೊತೆ ಮ್ಯಾಚ್ ಆಗ. ಆಮೇಲೆ ಹಂಗೆ ಎಲ್ಲರೂ ನನ್ನ ಜೊತೆ ನಾನು ಅವ್ರ ಜೊತೆ ಜಲ್ಲಾಗ್ಬಿಟ್ಟಿದೀವಿ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಸಕ್ಕದಾಗಿ ಬರುತ್ತೆ ಎಲ್ಲರೂ. ಒಂದೆರಡು ಮಿಸ್ ಮಾಡ್ಕೊಂಡೆ ಇತ್ತೀಚೆಗೆ. ಎನರ್ಜಿ ಬೇರೆನೇ ಲೆವೆಲ್, ನಾವು ಅದನ್ನ ಮ್ಯಾಚೇ ಮಾಡಲ್ಲ. ಯಾಕಂದ್ರೆ ನಾವು 4-5 ಟೇಕ್ ಆ ಥರ ಎಲ್ಲ ತಗೊಂಡ್ರು ಅವ್ರು ಒಂದೊಂದೇ ಟೇಕಲ್ಲಿ ದೊಡ್ಡ. ಎಕ್ಸ್ಕ್ಯೂಸ್ ಮೀ ಗೌರ್, ಹತ್ರ ಬನ್ನಿ. ಆರ್ ಯು ಸಿಂಗಲ್? ಅಫ್ಕೋರ್ಸ್ ಮೇಡಮ್. ತುಂಬ ಹುಡುಗಿರು ನನಗೆ ಕೇಳಿದ್ರು. ಹೌದಾ? ನನ್ನೇ ಕೇಳ್ತಾ ಸಿಂಗಲ್ ರೆಡಿ ಟು ಮಿಂಗಲ್? ಅಫ್ಕೋರ್ಸ್ ನಾಟ್ ರೈಟ್ ನೌ. ಇದೆಲ್ಲ ಒಂದ್ ಕಡೆ ಆದ್ರೆ ಭವ್ಯ ಬಗ್ಗೆ ಎಲ್ಲಾರು, ಯಾಕಂದ್ರೆ ಇನ್ಕ್ಲೂಡಿಂಗ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಿಮ್ಮನ್ನ ನೋಡ್ಬೇಕು ಅಂತ ಬರ್ಬೇಕು ಅಂತ ಹೇಳಿದ್ರು. ನಾನು ಸುಮ್ನೆ ಪಚ್ಚಿಬಿಟ್ಟಿದ್ದೀನಿ, ಹೇ ಅವ್ರು ಬರ್ತಾ ಇಲ್ಲ ನಮ್ಮ ಇಂಟರ್ವ್ಯೂಗೆ ಅಂತ ಹೇಳಿ ಲಿಟರಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನ ಮತ್ತೆ ನಮ್ಮ ಇನ್ನೊಬ್ರು ಇದಾರಲ್ಲ, ಅವ್ರು ನಿಮ್ಮ ಹೀರೋಯಿನ್ ಅವ್ರ ಹೆಸರು ಪಾಯಲ್ಲು, ನಿಮ್ಮಿಬ್ರು ನೋಡಕ್ಕೆ ಅಂತ ಒಬ್ರು ಹುಡುಗ ಬರ್ಬೇಕಿತ್ತು. ಇವರಿಬ್ರು ಬರ್ತಿಲ್ಲ, ಬರೀ ನೀವಿಬ್ರದೇ ಇಂಟರ್ವ್ಯೂ ಮಾಡ್ತಿರೋದು ಅಂತ ಹೇಳಿ ಬಂದಿಲ್ಲ ನಮ್ಮ ಕೈ. ಬಂದಿಲ್ಲ. ಈ ಲೆವೆಲ್ ಹುಡುಗರು ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಹೆಂಗ್ ಹ್ಯಾಂಡಲ್ ಮಾಡ್ತಿದ್ದಾರೆ ಈ ಫ್ಯಾನ್ಸ್ನೆಲ್ಲ ಭವ್ಯ? ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿನೇ ಲೈಕ್ ಬರಬೇಕು ಇಂಡಸ್ಟ್ರಿಗೆ ಅಂತ ಅನ್ಕೊಂಡಿದ್ದು. ಸೊ ಜನಗಳು ಇಷ್ಟೊಂದು ಪ್ರೀತಿ ಕೊಟ್ಟಾಗ ಐ ಫೀಲ್ ವೆರಿ ಹ್ಯಾಪಿ. ಎಲ್ಲಿದ್ರಿ ನೀವು ಇಷ್ಟು ವರ್ಷ? ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಇಂದ ಸ್ಟಾರ್ಟ್ ಆಗಿದ್ದು. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಇಲ್ಲಿವರೆಗೂ ಬರ್ತೀವಿ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಸೀರಿಯಸ್ಲಿ ಹೇಳಂಗಿಲ್ಲ ನಾವು. ನಾನು ಏನಾದ್ರು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಇವನು ಬಿಡೋದೇ ಇಲ್ಲ, ಯಾವ್ದೋ ಬುಕ್ ಓದ್ಕೊಂಡ್ ಬಂದವಳು ಸಾರ್ ಅಂತಾನೆ. ಅಲ್ಲ, ಏನ್ ನಿಮ್ ಹಿನ್ನೆಲೆ ಏನು? ಏನ್ ಮಾಡ್ಕೊಂಡಿದ್ರಿ? ಓದ್ತಿದ್ರಾ, ಕೆಲಸ ಮಾಡ್ತಿದ್ರಾ, ಮಾಡ್ಲಿಂಗ್ ಮಾಡ್ತಿದ್ರಾ? ಇಲ್ಲ, ಫಸ್ಟ್ ನಾನು ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಂತ ಒಂದ್ ಕ್ಯಾಟಗರಿ ನಂದು. ಆಕ್ಚುಲಿ ಅವ್ರು ಪ್ರಾಕ್ಟೀಸ್ ಮಾಡಿದಾರೆ. ಈಗ ಸ್ಟಾರ್ಟ್ ಮಾಡ್ತೀನಿ. ಆಕ್ಟಿಂಗ್ ಉಸಿರಾಡಕ್ಕೂ ಬಿಡಲ್ಲ. ಮಾತಾಡಮ್ಮ. ರೆಡಿ ಸ್ಟಾರ್ಟ್. ಆ ಕಡೆ ನೋಡು. ನಾನ್ ನೀನು ನೋಡ್ತಾ ಇದ್ದೀನಿ, ನಾನು ಮಾತಾಡ್ಬೇಕಲ್ಲ. ಇವ್ರು ಪಾಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರೋದು ಮರ್ತೋಗ್ತೀನಿ ಅಂತ ಕಾಯ್ತಾರೆ ಮೇಡಮ್. ಏನಿಲ್ಲ, ಆಕ್ಟಿಂಗ್ ಬರ್ಬೇಕು ಅಂತ ಏನಿರ್ಲಿಲ್ಲ, ಬಟ್ ನನ್ನ ಡೆಸ್ಟಿನೇಷನ್ ಇಲ್ಲಿತ್ತು ಅನ್ಸುತ್ತೆ. ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಸೀರಿಯಲ್ ಮತ್ತೆ ಸಿನಿಮಾ ಎಲ್ಲ ನೋಡ್ತಿದ್ದಾಗ ನಾನು ಈ ತರ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಡೈಲಾಗ್ ಹೇಳ್ತಿದ್ದೆ ಹೆಂಗಿರುತ್ತೆ ಅಂತೆಲ್ಲ ಇಮ್ಯಾಜಿನೇಷನ್ ಅಲ್ಲೇ ಇರ್ತಿದ್ದೆ. ಆ ಇಮ್ಯಾಜಿನೇಷನ್ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು ಅಂತ ಹೇಳಿ. ನೀವು ಅಮೃತಾಂಜನ್ ಬರಕ್ಕಿಂತ ಮುಂಚೆವರೆಗೂ ಬರೀ ಮ್ಯಾನಿಫೆಸ್ಟ್ ಮಾಡ್ತಿದ್ರಿ? ಇಲ್ಲ ಇಲ್ಲ, ಇದ್ರ ಬಗ್ಗೆ ಐ ವಾಸ್ ಲೈಕ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಪಾಯಿಂಟಿಗೆ ಬಂದೆ ಅಲ್ಲ ಈಗ, ಅದ್ ಮಾಡ್ತಿದ್ದೆ. ಅಂಡ್ ಐ ವಾಸ್ ವರ್ಕಿಂಗ್ ಆಸ್ ಅ ಟೀಚರ್ ಆಲ್ಸೋ. ಏನ್ ಹೇಳ್ಕೊಡ್ತಿದ್ರಿ? ನಾನು ಇಂಗ್ಲಿಷ್ ಟೀಚರ್ ಆಗಿದ್ದೆ. ಚಿಕ್ಕ ಮಕ್ಳಿಗೆ ಅವ್ರಿಗೆ ಏನ್ ಹೇಳಿದ್ರು ಅವ್ರು ಮಕ್ಕಳು. ನಾನೇನಾದ್ರೂ ರಜಾ ಹಾಕಿದ್ರೆ ಅವ್ರ ಅಮ್ಮನಿಗೆ ಹೋಗ್ಬಿಟ್ಟು ನಮ್ಮ ಮ್ಯಾಮ್ ಬೊಟ್ಟಿಡ್ತಾರಲ್ಲ ಅದೇ ತರ ಬೊಟ್ಟಿಡ್ಸು, ನಮ್ಮ ಮ್ಯಾಮ್ ನೋಡ್ಬೇಕು, ನನ್ನ ನೋಡಕ್ಕಂತಾನೆ ಮಕ್ಳು ಸ್ಕೂಲಿಗೆ ಬರ್ತಾ ಇದ್ರು.
ಅವಾಗಲೇ ಎಲ್ಲ ಇಂದ ಗಿಲ್ಲಿ ಸೂರಜ್ ಅಂತವ್ರೆ ಇವ್ರು ಪಾಪ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡ್ಕೊಂತವ್ರೆ. ಇದ್ರಲ್ಲಿ ನಿಮಗೆ ನೀವು ಮದ್ವೆ ಆದ್ಮೇಲೆ ಹೆಂಡ್ತಿನ ಯಾವ ತರ ನೋಡ್ಕೊಬೇಕು ಅಂತ ಕಲ್ತ್ರಿ ಸಿದ್ದು ಸರ್? ಯಾವ್ದ್ರಲ್ಲಿ ಮೇಡಮ್? ಅಯ್ಯೋ ಮದ್ವೆ ಆಗ್ತೀನಿ ಅಂದ್ರೆ ಹುಡ್ಕದೇನಿಲ್ಲ, ನಾವೇ ನೋಡ್ಬೇಕು. ಮೊನ್ನೆ ಅಷ್ಟೇ ಕಾಲ್ ಮಾಡ್ಬಿಟ್ಟು ಪರವಾಗಿಲ್ಲ, ಆಂಟಿ ಆದ್ರೂ ಪರವಾಗಿಲ್ಲ ಅಂದೆ. ಇನ್ನೇನ್ ಹುಡುಗಿರು ಸಿಗ್ತಾರ? ಏನೇ ಮಾಡು ನೆಕ್ಸ್ಟ್ ಐತಲ್ಲ. ಸಿದ್ದಣ್ಣ ಡಿಸೈಡ್ ಮಾಡಿಲ್ಲ ಆಗ್ಬೇಕು ಅಂತ. ಇಲ್ಲ ಮೇಡಮ್, ಈ ವರ್ಷ ಮದ್ವೆ ಆಗೋ ಪ್ಲಾನ್ ಅಲ್ಲಿ ಇದೀನಿ ಮೇಡಮ್. ಇನ್ನೇನ್ 3 ತಿಂಗಳೈತಿ ಇನ್ನ. ಈ ವರ್ಷ ನೋಡಕ್ ಶುರು ಆದ್ರೆ ಮುಂದಿನ ವರ್ಷಕ್ಕೆ ಆಗ್ತೀನಿ ಅಂತ. ನೋಡ್ರಿ ಈಗ ತಾನೇ ಈ ವರ್ಷ ಅಂದಿದ್ರು. ನೀವ್ ಮದ್ವೆ ಆಗುವಂತ ಹುಡುಗಿ ಹೆಂಗಿರ್ಬೇಕಂತ ಆಸೆ ಮೇಡಮ್? ನಮ್ಮ ಅನುಗುಣಕ್ಕೆ ಹೊಂದ್ಕೊಂಡ್ರೆ ಸಾಕು ಮೇಡಮ್. ಲುಕ್ ವೈಸ್ ಏನಿಲ್ಲ ಮೇಡಮ್, ಏನಿಲ್ಲ. ಸಿದ್ದು ಸರ್ ನೋಡಕ್ಕೆ ಪಾಪ ತರ ಕಾಣಿಸ್ತವ್ರೆ, ಬಟ್ ಅವ್ರ ಆಕ್ಚುಲಿ ಪಾಪ ಇಲ್ಲ. ಅವ್ರು ಇಲ್ಲ, ಕರೆಕ್ಟ್. ಒಂದೇನಂದ್ರೆ ನಮ್ಗೆ ಹೊಂದ್ಕೊಂಡು ಹೋಗುವಂತ, ಅಂದ್ರೆ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಹೋಗುವಂತ ಹುಡುಗಿ ಸಿಕ್ಕಿದ್ರೆ ಅಷ್ಟು ಸಾಕು. ಹಿಂದೆ ಹೇಗಿದ್ರು ನಮಗೂ ಗೊತ್ತಿಲ್ಲ, ಮುಂದೆ ಚೆನ್ನಾಗಿದ್ರೆ ಸಾಕು ಅನ್ನೋದೇ ನಮ್ಗೆ ಈಗಿನ ಕಾಲದಲ್ಲಿ. ಸಾರಿ, ಅವ್ರದ್ದು ಬ್ಯಾಕ್ ಗ್ರೌಂಡ್ ಆಯ್ತು. ನಿಮ್ ಬಗ್ಗೆ ನೀವು ಖಂಡಿತ ಸುಮಾರು ಇಂಟರ್ವ್ಯೂ ಹೇಳಿರ್ತೀರಾ. ಹೇಳ್ದೆ ಅದನ್ನೇ. ಬ್ಯಾಕ್ ಗ್ರೌಂಡ್ ಅದು, ಬಟ್ ನನ್ಗೋಸ್ಕರ ಚಿಕ್ಕದಾಗಿ ಹೇಳಿ, ನಾನು ಇಷ್ಟು ಬೇಕಾದ್ರೆ ಇಟ್ಕೊತೀನಿ. ಇದು ಆಕ್ಚುಲಿ ಏನ್ ಗೊತ್ತಾ, ಈ 4-5 ಇಯರ್ಸ್ ಆಯ್ತು ನಾವು ಇಂಡಸ್ಟ್ರಿಗೆ ಬಂದು. ಇಂಟರ್ವ್ಯೂಲ್ ಎಲ್ಲದಕ್ಕೂ ನಮ್ಮನ್ನೇ ಕರೆಸ್ತಾರೆ, ಹಿಂಗೆ ಕೂರಿಸ್ತಾರೆ. ಫಸ್ಟ್ ಕೇಳೋದೆ ನಾವು ವೀಕೆಂಡ್ ವಿತ್ ರಮೇಶ್ ಕುತ್ಕೊಂಡಿರೋ ತರ ಬಿಲ್ಡಪ್ಸ್. ನೀವು ಎಲ್ಲಿ ಹುಟ್ಟಿದ್ದು, ಹೇಗ್ ಬಂದಿದ್ದು, ನೀವು ಬೆಳೆದಿದ್ದ ರೀತಿ ಹೇಗಿತ್ತು, ಈ ತರನೇ ನಾವೇನೋ ದಬ್ಬಾಕಿದೀವಿ ಅನ್ನೋ ರೇಂಜ್ ಕೇಳ್ತಾರೆ. ನಾವು ಇವನು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು KR ಪೇಟೆಲ್ ಹುಟ್ಟಿದ್ದು. ನಾನು ಕಾಲೇಜಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅಲ್ಲಿ ನವಗ್ರಹ ತರ ನವಗ್ರಹ ತರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅಲ್ಲಿ ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗ್ತೀವಿ, ಇದು ಹೇಳಿ ಹೇಳಿ ನಮ್ಮ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದ್ರೆ, ಥೂ ನಕ್ಕನ್ ಬೇಗ ಮುಗಿಸು. ಆಮೇಲೆ ಲಾಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನವಗ್ರಹ ಫಿಲಂ ಹೆವಿ ಫ್ಯಾನ್ ನಾನು. ಅಲ್ಲಿ ಅಂಬಾರಿ ಕದಿಯಕ್ಕೆ ಹೋಯ್ತಾರೆ, ಕ್ವಶನ್ ಪೇಪರ್ ಕದಿಯಕ್ಕೆ ಹೋಯ್ತಾರೆ. ಚೆನ್ನಾಗಿಲ್ವ ಐಡಿಯಾ? ನಿಮ್ಮ ಸ್ಕೂಲ್ ಲವ್ ಸ್ಟೋರೀಸ್ ಹೆಂಗಿತ್ತು ಗೌರವ್? ಸ್ಕೂಲಲ್ಲೆಲ್ಲ ನಮ್ ನೋಡಿದ್ರೆ ಯಾರು ಲವ್ ಮಾಡತ್ತರ ಇರ್ಲಿಲ್ಲ ಮೇಡಮ್. ಯಾಕೆ? ಚಿಕ್ಕ ಮಕ್ಕಳು ತರ ಇದ್ದು ಅವಾಗ ಯಾರು ಲವ್ ಮಾಡ್ತಾರೆ ಮೇಡಮ್? ನಮ್ಗೆ ಅವಾಗ ಏನಂದ್ರೆ ಟಿಫನ್ ಬಾಕ್ಸ್ ಅಲ್ಲಿ ಒಂದು ದೋಸೆ ಶೇರ್ ಮಾಡ್ಬಿಟ್ಟಿದ್ರೆ ಲವ್ ಅಂತಲ್ಲ, ರಬ್ಬರ್ ಇಸ್ಕೊಂಡ್ಬಿಟ್ರೆ ಲವ್, ಪೆನ್ಸಿಲ್ ಇಸ್ಕೊಂಡ್ಬಿಟ್ರೆ ಲವ್, ಆ ತರ. ಅವಾಗ ನಾನು ಹುಟ್ಟಿದ್ದು ಮೇಡಮ್ KR ಪೇಟೆಲಿ. ಅದಾದ್ಮೇಲೆ PUC ಆಳ್ವಾಸ್ಗೆ ಹೋದೆ. ಅದಾದ್ಮೇಲೆ ಇಂಜಿನಿಯರಿಂಗು ತಿಪ್ಟೂರ್ಗೆ ಬಂದೆ. ತಿಪ್ಟೂರಲ್ಲಿ ನನ್ಗೊಂದು ಸ್ವಲ್ಪ ಶಾರ್ಟ್ ಫಿಲಮು, ಇದು ಒಂದು ಸ್ವಲ್ಪ ಆಕ್ಟಿವಿಟೀಸ್ಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂದು ಶಾರ್ಟ್ ಫಿಲಮ್ಗಳು ಮಾಡಿದೆ. ಒಂದು 3-4 ಶಾರ್ಟ್ ಫಿಲಮ್ ಮಾಡಿ ಚಿಕ್ಕದ್ರಲ್ಲೆಲ್ಲ ಮಾಡಿರೋ ಪ್ರೈಸ್ ಎಲ್ಲ ಇದೆ ನನ್ನ ಮನೆಯಲ್ಲಿ. ಅದಾದ್ಮೇಲೆ ಮೋಹಿತ್ ಸರ್ ಸಿಕ್ಕಿ ಒಂದು 2 ವರ್ಷ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಮಾಮೂಲಿ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತಲ್ಲ, ಅದು ಆಗ್ತಾ ಇತ್ತು. ಆ ಗ್ಯಾಪಲ್ಲಿ ನಾನೊಂದು ಟೀಮ್ ಅದ್ವೈತ ಅಂತ ಸ್ಟುಡಿಯೋಗೆ ಜಾಯ್ನ್ ಆಗಿದ್ದೆ. ಅವಾಗ ಮೋಹಿತ್ ಸರ್ ಅಮೃತಾಂಜನ್ ಮಾಡಬೇಕು ಅಂತ ಪ್ಲಾನ್ ಮಾಡಿ, ಇನ್ನೊಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂದಾಗ ಅವರು ನಮ್ಮನ್ನ ಮೋಲ್ಡ್ ಮಾಡಿ ತಯಾರು ಮಾಡಿ ಅಮೃತಾಂಜನನ್ನ ಇಟ್ಕೊಟ್ಟಿದ್ದು. ಇನ್ನ 10 ವರ್ಷ ನಾವು ಇನ್ನ ಲೈಫಲ್ಲಿ ಎಷ್ಟೇ ಮುಂದೆ ಹೋಗ್ಬೋದು, ಅವ್ರು ಕೊಟ್ಟಿದ್ದು ನಮಗೆ ಟ್ಯಾಗ್ ಲೈನ್ ಇದೆಯಲ್ಲ, ಅದು ಯಾವತ್ತಿದು ಅಮೃತಾಂಜನ ಹಣೆಯಲ್ಲಿ ಹಚ್ಕೊಂಡೆ ನಾವು ಬದುಕ್ತೀವಿ. ಹೌ ಸ್ವೀಟ್. ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಆ ವಿಡಿಯೋಗಳನ್ನೆಲ್ಲ ನೀವು ಮಾಡೋ JRM ಸ್ಟುಡಿಯೋಸ್ ವಿಡಿಯೋಗಳನ್ನೆಲ್ಲ ನಮ್ಮನೆ ನೀವು ಅಕಸ್ಮಾತ್ ಯಾವತ್ತಾದ್ರು ಬಂದರೆ ಯೂಟ್ಯೂಬ್ ಹಿಂಗೆ ಓಪನ್ ಮಾಡಿದ್ರೆ ಹೋಮ್ ಪೇಜ್ ಬರುತ್ತಲ್ಲ, ಅದರಲ್ಲಿ 3/4 ಭಾಗ ಈ ವಿಡಿಯೋಗಳೇ ಇರುತ್ತೆ. ಎಲ್ಲರೂ ನಮ್ಮಮ್ಮ ಅಷ್ಟು ಇಷ್ಟಪಟ್ಟು ನೋಡ್ತಾರೆ. ಅವ್ರು ತುಂಬ ಹೇಳೋರು ನನಗೆ, ನೀವು ಯಾರ್ಯಾರು ಇವ್ರನ್ನ ಮುಕ್ಳನ್ನ ಇಂಟರ್ವ್ಯೂ ಮಾಡ್ಬೋದು ಮನೇಲಿ ಹೇಳೋದು 100%. ನಾನು ಅನ್ಕೊಂಡು ಇವರೆಲ್ಲ ಬರಲ್ಲ, ಕಾಂಪಿಟೇಟರ್ಸ್ ಇರ್ತಾರಲ್ಲ ಮೇಡಮ್, ಯೂಟ್ಯೂಬ್ ಅವರು, ನಾನು ಅನ್ಕೊಂಡು ಇವ್ರು ಬರಲ್ಲ ಅಂತ ಸುಮ್ಮನೆ ನಮ್ಮ ಡೈರೆಕ್ಟ್ ನಾಗೇಂದ್ರ ಅವ್ರನ್ನ ಕರೆಯೋಣ ಅಂತ ಹೇಳಿ ಸೂಪರ್ ಕರೆದ್ರೆ ಯಾರು ಬರಲ್ಲ, ತುಂಬಾ ಜನ ಬಂದಿಲ್ಲ. ಮೇಡಮ್ ಆಲ್ ಟೈಮ್ ಫೇವ್ರೆಟ್ ಮೇಡಮ್ ನೀವು ಕ್ಯಾರೆಕ್ಟರ್ ಅಂತ ಬಂದಾಗ, ಒಂದು ಪಾತ್ರ ಅಂತ ಬಂದಾಗ ನಿಮ್ಮ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಮೇಡಮ್? ನಿಮ್ದು ಪ್ರಿಪ್ರೇಷನ್ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಆದವ್ರು ಹೇಳ್ತು ಅಂದ್ರೆ ನಾನು ಫುಲ್ ಯೂಶುವಲಿ 10 ಕ್ಯಾರೆಕ್ಟರ್ಗಳೇ ಬರ್ತಿದ್ರೆ ಒಂದು ಗಂಟು ಹಾಕೊಳ್ಳಿ, ಒಂದು ಸೀರೆ ಅಷ್ಟೇ ಹೇಳ್ತಾರಲ್ವಾ, ಸೇಮ್ ಆಸ್ ಯೂಶುವಲ್ ಇರುತ್ತೆ. ನಾವು ಲುಕ್ ವೈಸು ಇರ್ಬೋದು. ಬಟ್ ನಾನೇನು ಮಾಡ್ತೀನಿ ಅಂದ್ರೆ ಒಂದು ಸೀರಿಯಲ್ ಟು ಸೀರಿಯಲ್ ಅಥವಾ ಕ್ಯಾರೆಕ್ಟರ್ ಡಿಫ್ರೆಂಟ್ ಏನ್ ಮಾಡ್ಬೋದು ಅಂತ, ಹೇರ್ ಸ್ಟೈಲ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಏನ್ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಮಾಡ್ಕೋತೀನಿ. ಯಾಕಂದ್ರೆ ಈಗ ಅಟ್ ಎ ಟೈಮ್ 2 ಚಾನಲ್ ಅಲ್ಲಿ 2 ಸೀರಿಯಲ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಅಲ್ಲಿರೋ ಲುಕ್ ಮತ್ತೆ ಆಕ್ಟಿಂಗ್ ಆಗ್ಲಿ ಇಲ್ಲಿರೋ ಇದಾಗ್ಲಿ ಒಂದೇ ತರ ಇರಬಾರ್ದು ಅನ್ನೋದು ನನ್ನ ಇದು. ಹಂಗಾಗಿ ಅದ್ರದ್ದು ಏನ್ ಮಾಡ್ಬೋದು ಎತ್ತ ಅಂತ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ನಂದೇ ಏನಾರು ಒಂದು ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬಿಡ್ತೀನಿ. ಲವ್ಲಿ. ಬಟ್ ನಂಗೆ ನೀವು ಮಾಡೋ ಎಲ್ಲ ಪಾತ್ರಗಳು ತುಂಬಾ ಇಷ್ಟ ಮೇಡಮ್.
ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ದೊಡ್ಡ ಫ್ಯಾನು. ಯಾವಾಗಲೂ ಏನು ಹುಡುಗಿ ನಗ್ತಾನಕ್ಕ, ನಮ್ಮ ಮಂಗಳೂರು ಹುಡುಗಿ ಅಲ್ಲ, ಮಂಗಳೂರು ಮೀನು ತಿಂದು ನೋಡಿ ಹೆಂಗೆ ಮೀನು ತಿನ್ಬೇಕು. ಅದಕ್ಕೆ ಆಕ್ಚುಲಿ ಭಾಷೆ ಅನ್ನೋದು ಆಕ್ಟರ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ತುಂಬಾ ಸಲ ನನಗೆ ಯಾವಾಗಲೂ ಸಿನಿಮಾಗಳು ನೋಡಿದಾಗ ಅನ್ಸೋದು ಭವ್ಯ, ತೆಲುಗುವಿಂದ, ತಮಿಳಿಂದ, ಹಿಂದಿಯಿಂದ, ಮಲಯಾಳಂ ಇಂಡಸ್ಟ್ರಿಯಿಂದ ಹೀರೋಯಿನ್ಸ್ನ ಕರೆಸ್ತಾರೆ. ಓಕೆನಾ, ಸೋ ಬ್ಯೂಟಿಫುಲ್. ಕನ್ನಡ ಮಾತಾಡ್ತಾರೆ, ಭಾಷೆ ಚೆನ್ನಾಗಿದೆ, ನಮ್ಮ ಸ್ಲ್ಯಾಂಗ್ ಇದೆ ಏನಿದೆ ಲೋಕಲ್ ಕನ್ನಡ ಸ್ಲ್ಯಾಂಗ್ ಅದು ಮಾತಾಡ್ತಾರೆ. ಬಟ್ ಸಿನಿಮಾಗಳಲ್ಲಿ ಯಾಕೆ ನಾನು ನಿಮ್ಮನ್ನು ನೋಡ್ತಾ ಇಲ್ಲ? ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ? ಹೌದು, ಫಸ್ಟ್ ನಾನು ಸೀರಿಯಲ್ ಮಾಡಿದೆ. ಅಮೃತಾಂಜನ್ ಆಗ್ತಿದ್ದಂಗೆ ನನಗೆ ಸೀರಿಯಲ್ ಆಪರ್ಚುನಿಟಿ ಬಂತು. ನಾನು ಆಕ್ಚುಲಿ ಮಲಯಾಳಂ ನಂದು ಮದರ್ ಟಂಗ್ ಬಂದು, ಸೊ ಕನ್ನಡ ಗುರುವಾಯೂರಪ್ಪ ಮದರ್ ಟಂಗ್ ಮಲಯಾಳಂ, ಬಟ್ ನಾನು ಓದಿದ್ದು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ ಆಗಿರೋದ್ರಿಂದ ನನ್ನ ಕಂಫರ್ಟಬಲ್ ಲ್ಯಾಂಗ್ವೇಜ್ ಬಂದು ಕನ್ನಡ. ಕೇರಳ ಸಿನಿಮಾ ಮಲಯಾಳಂ ಮಾಡ್ತಿಲ್ವಾ ನೀವು? ನನಗೆ ಕನ್ನಡದಲ್ಲೇ ಬೆಳಿಬೇಕು ಅನ್ನೋದು ತುಂಬಾ ಆಸೆ. ಅದಕ್ಕೆ ರೀಸೆಂಟ್ ಆಗಿ ಜಸ್ಟ್ ಪಾಸ್ ಅಂತ ಒಂದು ಮೂವಿ ಮಾಡಿದೆ, ಸಾಧು ಕೋಕಿಲ ಸರ್ ಮತ್ತೆ ರಂಗಾಯಣ ಸರ್ ಅವರ ಕಾಂಬಿನೇಷನ್ ಅಲ್ಲಿ. ನನಗೆ ರಿಲೀಸ್ ಆಗಿರೋ ಫಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಅಮೃತಾಂಜನ್ ಆದ್ಮೇಲೆ ಈ ಟೀಮ್ ಜೊತೆಗೆ ನಾನು ಯಾವುದು ಮಾಡಿರ್ಲಿಲ್ಲ, ಸೊ ಸೀರಿಯಲ್ ಅದು ಇದು ಅಂತ ಬ್ಯುಸಿ ಆಗಿದ್ದೆ. ಸೊ ಮತ್ತೆ ಅಮೃತಾಂಜನ್ ಸಿನಿಮಾ ಮಾಡ್ತಾ ಇದೀವಿ ನಾವು ಆಕ್ಚುಲಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ನೋಡ್ತೀರಾ ಅಷ್ಟು ಜನ ಸೇರ್ಕೊಂಡು ನಾವು ಒಂದು ಅಮೃತಾಂಜನ್ ಅಂತ ಸಿನಿಮಾ ಮಾಡಿದೀವಿ. ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಈಗ ನಡೀತಾ ಇದೆ. ಅಂಡ್ ಆದಷ್ಟು ಡೈರೆಕ್ಟ್ ಮಾಡಿ. ಹೌದು ಹೌದು. ಲವ್ಲಿ, ಕಂಗ್ರಾಚುಲೇಷನ್ಸ್ ಗೈಸ್, ಯು ಗೈಸ್ ಡಿಸರ್ವ್ ದಿಸ್. ಯಾಕೆ ಸರ್ ಸೈಲೆಂಟ್ ಆಗ್ಬಿಟ್ಟು? ಅವ್ರದ್ದು ಅಂದ್ರೆ ಅಮೃತಾಂಜನ್ ಆದ್ಮೇಲೆ ಬಾಯ್ಬಡ್ಕಿ ಮಾಡ್ದು ಅಮಿತ್ ಅವ್ರ ಜೊತೆ, ಅದು ಅವಾಗ ಹಿಟ್ಟಾಯ್ತು. ಅಲ್ಲಿವರೆಗೂ ಇವ್ರು ಆಕ್ಚುಲಿ ತುಂಬಾ ಸೀನಿಯರ್ ಮೇಡಮ್. ಇವರು ನಿಜವಾಗ್ಲೂ 15 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೀರಿಯಸ್ಲಿ ನಂಗೆ ನಿಮ್ ಬಗ್ಗೆ ಮೇಡಮ್ ನಿಮ್ಗೆ ಗೊತ್ತಾ, ಬೆಂಕಿಪಟ್ಟಣ ಅಂತ ಒಂದು ಸಿನಿಮಾ ಡಬ್ಬಿಂಗ್ ಮಾಡ್ತಿದ್ದು ನಾನು ಮಾಡಿದ್ದೀನಿ. ಹೌದು ಕರೆಕ್ಟ್ ಮೇಡಮ್, ಕರೆಕ್ಟ್. ಪ್ರಸಾದಲ್ಲಿ ನಡೀತಾ ಇತ್ತು. ಶಂಕರ್ ಸರ್ ಇಂಜಿನಿಯರ್ ಇದ್ರಲ್ಲ, ಅವ್ರ ಜೊತೆ ಕೂತಿರ್ತಿದ್ದೆ ನಾನು ಯಾವಾಗ್ಲೂ. ನಾನು ಅಲ್ಲೇ ಇರ್ತಿದ್ದೆ ಪ್ರಸಾದಲ್ಲಿ. ಕಂಟಿರೋದು ಚೆನ್ನಾಗಿತ್ತು. ಇಲ್ಲ ಮೇಡಮ್, ಅಲ್ಲ ಇಲ್ಲ ಆಕ್ಚುಲಿ ಇವರು ಈಗ ಬಾಯ್ಬಡ್ಕೆ ಆದ್ಮೇಲೆ ಇದ್ ಮಾಡ್ತಾ ಇರ್ಬೋದು, ಬಟ್ ನಮ್ಗಿಂತ ಎಲ್ಲ ಎಕ್ಸ್ಪೀರಿಯನ್ಸು ಅವ್ರ ಹತ್ರ ತಿಳ್ಕೊಳ್ಳೋ ವಿಷಯ ಬೇಜಾನಿದೆ. ಯಾಕೆಂದ್ರೆ ಅವ್ರು 15 ಇಯರ್ಸ್ ಇಂದ ಎಲ್ಲರಿಗೂ ಮೇಡಮ್, ಇವತ್ತು ಸೆಟ್ ಅಲ್ಲಿ ಹೋಗ್ಲಿ, ಎಷ್ಟೊಂದ್ ಜನ ಮೊನ್ನೆ ಯಾವ್ದೋ ಒಂದು ಹೋಟ್ಲಿಗೆ ಹೋಗಿದ್ದು, ಅವ್ರೇನು ಪ್ರೊಡಕ್ಷನ್ ನೋಡ್ಕೊಂಡು ಕೊನೆಗೆ ಹೋಟ್ಲು ಓಪನ್ ಮಾಡ್ಬಿಟ್ಟವ್ರೆ. ಸಿದ್ದೋ ಇನ್ನೂ ಸಿನಿಮಾ ಬಿಟ್ಟು ಕೇಳ್ತಾರೆ. ಅವರು ನೋಡಕ್ ಹಂಗೆ ಕಾಣ್ತಾರಲ್ಲ, ಒಂಥರ ಮಗು ತರ ಮನ್ಸು. ಸೆಟ್ಟಲ್ಲೆಲ್ಲ ನಾವು ಇದ್ ಮಾಡ್ತಾ ಇದ್ದ ಅಂದ್ರೆ ಏನೇ ಇದಾದ್ರೂ ಹೋಗಿ ಊಟ ತಿಂಡಿ ತರೋದಾಗ್ಲಿ, ಬಡಿಸೋದಾಗ್ಲಿ, ನಿಮ್ದು ಊಟ ನೀವೆಲ್ಲ ಮಾಡಿ ಅಮ್ಮ, ಆಮೇಲೆ ನಾನು ಮಾಡ್ತೀನಿ. ಯಾವತ್ತು ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಅವರು. ಹೌದಾ ಸರ್? ಬಟ್ ಬರೋದು ಲೇಟ್ ಮೇಡಮ್. ಅವ್ರು ಹೇಳ್ಬಿಡ್ತಾರೆ ಅಂತ ನಾನು ಇವರು ಈಗ ಎಲ್ಲಿದ್ದೀರಾ ಸಿದ್ದಣ್ಣ, ಈಗ ಬರ್ತಾ ಇದೀನಿ, 5 ನಿಮಿಷ ಲೈವ್ ಲೊಕೇಶನ್ ಕಳ್ಸ್ಕೊಳ್ಳೋವರೆಗೂ ಬಿಡಲ್ಲ ನಾನು. ಅಂದ್ರೆ ನೀವ್ ಆಗ್ಲೇ ಪಾಪ ಏನ್ ಅನ್ಬಿಟ್ರಿ ಅಂದ್ರೆ, ಅವ್ರಿಗೆ ಹೇಳ್ಬಿಟ್ಟು ಲೇಟ್ ಆಗಿ ಬರ್ತಾರೆ ಎಲ್ಲದಕ್ಕೂ ಅಂತ. ಇವ್ರು ಏನ್ ಅನ್ಕೊಂಡ್ಬಿಟ್ರು, ಎಲ್ಲಿ ಲೇಟ್ ಆಗಿ ಬರ್ತಾನೆ ಅನ್ಬಿಟ್ಟು ಯಾರು ನೋಡ್ದವ್ರು ಯಾರು ಸಿನಿಮಾಗ ಹಾಕೊಳ್ಳಲ್ಲ. ಆಗತ್ತೆ. ಈಗ ನೀವು ಪ್ರಿಪೇರ್ ಆಗಿ ಬಂದಿರಂತ ನೆಕ್ಸ್ಟ್ ವಿಷಯ ನೀವ್ ಹೇಳಿ, ನಾನು ಅದಕ್ಕೆ ಪ್ರಶ್ನೆ ಕೇಳ್ತೀನಿ. ನನ್ ಮೈಂಡ್ ವಾಯ್ಸ್ ಅಲ್ಲಿ ಯಾವಾಗ ಹೇಳ್ತಿದ್ದೆ, ಅನುಶ್ರೀ ಅವ್ರ ತರ ಇಂಟರ್ವ್ಯೂ ಮಾಡ್ರು, ಅಲ್ಲಿ ರ್ಯಾಪಿಡ್ ಫೈರ್ ರೌಂಡ್, ಫನ್, ಕಾಮಿಡಿ ಇರುತ್ತೆ, ಆ ತರ ಮಾಡ್ರು ಅಂದ್ರೆ ಐ ಆಮ್ ಫೈನಲಿ ಹಿಯರ್ ಟುಡೇ ವಿತ್ ಯು. ವೆರಿ ನೈಸ್. ಭವ್ಯ, ವೆನ್ ವಾಸ್ ಯುವರ್ ಫಸ್ಟ್ ಹೀರೋಯಿನ್ ಮೂಮೆಂಟ್? ಮೇ ಹೀರೋಯಿನು ಅಂತ ಅನ್ಸಿದಂತ ಮೊದಲ ಕ್ಷಣ ಯಾವುದು ನಿಮ್ಗೆ? ನಾನು ರೀಸೆಂಟ್ ಆಗಿ ಸೂರ್ಯವಂಶ ಅನ್ನೋ ಸೀರಿಯಲ್ ಅಲ್ಲಿ ಅನಿರುದ್ಧ್ ಸರ್ ಜೊತೆ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ ಸೀರಿಯಲ್ ಅಲ್ಲಿ. ಸೊ ಅದು ನನಗೆ ಫಸ್ಟ್ ಹೀರೋಯಿನ್ ಫೀಲ್ ಅಂತ ಕೊಟ್ಟಿದ್ದು. ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಏನಂದ್ರೆ, ಹೀರೋಯಿನ್ ಎಂಟ್ರಿ ಹೆಂಗಿರುತ್ತೆ, ಫುಲ್ ಫ್ಯಾನ್ ಎಲ್ಲ ಹಾಕಿ ಹೇರ್ ಎಲ್ಲ ಫ್ಲೈ ಆಗ್ತಾ ಇರುತ್ತೆ. ಇಲ್ಲ, ಮೋಹಿತ್ ಸರ್ ರೀಸೆಂಟ್ ಆಗಿ ಮಾಡಿದ್ರಲ್ಲ ಗೃಹ ಪ್ರವೇಶ ಅಂತ, ಮೊನ್ನೆ ಒಂದು ಟ್ರೇಲರ್ ರಿಲೀಸ್ ಆಯ್ತು, ಅದ್ರಲ್ಲಿ ಸ್ಲೋ ಮೋಷನ್. ನಾನು ಅವಾಗ ಹೇಳ್ದೆ ನಂದೇ ಅಲ್ಲ, ಇವರೇ ಕೇಳಿಸ್ಕೊಂಡ್ ಮಾಡ್ಸ್ಕೊಂಡಿದ್ದು ಮೇಡಮ್. ಎಲ್ಲ ನಂದೇ ಫ್ಯಾನ್ ಇಟ್ಕೊಂಡಿದ್ದೆ. ಹಿಂಗೆ ಸ್ಲೋ ಮೋಷನ್ ಅಂದಾಗ ಸ್ವಲ್ಪ ಒಂದೇ ಒಂದು ಕೂಲಿಂಗ್ ಹೋಗಿದೆ ಅಷ್ಟೇ. ಸೀರಿಯಲ್ ಅಲ್ಲಿ ಫುಲ್ ಫ್ಲೈ ಆಗಿ ಮೇಡಮ್. ಇಲ್ಲ, ಗೃಹ ಪ್ರವೇಶ ಟ್ರೈಲರ್ ಸೂಪರ್ ಆಗಿದೆ, ಮುಗ್ಸಕ್ಕೆ ಬಿಡಲ್ಲ. ಯಾಕೆಂದ್ರೆ 2ನೇ ದಿನಕ್ಕೆ ಟ್ರೆಂಡಿಂಗ್ 1 ಅಲ್ಲಿ ಇದೆ ನಮ್ದು. ಟ್ರೆಂಡಿಂಗ್ 1 ಅಲ್ಲಿ ಇತ್ತು. ಅಂಡ್ ಅದು ಸೀರಿಯಲ್ ಆದ್ಮೇಲೆ ಪಲ್ಪಿ ಪರಮೇಶ್ವರಿ ಅಂತ ರೀಸೆಂಟ್ ಆಗಿ ಬಂತು. ಅದ್ರಲ್ಲೂ ಅಷ್ಟೇ ಹೀರೋಗಳಿಗೆಲ್ಲ ಹೀರೋಗಳ ಬೇಸ್ ಮೇಲೆ ಇದು ಇರುತ್ತೆ, ಏನೋ ಟೈಟಲ್ ಇರುತ್ತೆ. ಸೊ ಪಲ್ಪಿ ಪರಮೇಶ್ವರಿ ಅಂದ್ರೆ ನಾನೇ ಇರುತ್ತೆ. ಮೋಹಿತ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಲೈಕ್ ಪಲ್ಪಿ ಪಲ್ಪಿ ಅಂತ ಗೆಲ್ಲೋದ್ರು ಕರೀತಾರೆ ನನ್ಗೆ. ಸೊ ನನ್ನ ಹೆಸರು ಮೇಲೆ ಟೈಟಲ್ ಇದ್ದಿದ್ದು ನನ್ಗೆ ಹೀರೋಯಿನ್ ಮೂಮೆಂಟ್ ಅಂತ ಹೇಳಕ್ಕೆ. ಆ ಬಂಪರ್ ಆಫರ್ ಅಲ್ಲಿ ನನ್ಗೆ ನೀವು ಅವ್ರಿಗೆ ಓದ್ಬಿಟ್ಟು ಅವ್ರ ಶೂನ ನಿಮ್ ಮೇಕಪ್ ಬ್ರಷ್ ಪಾಲಿಶ್ ಮಾಡ್ಬೇಕಾದ್ರೆ ಜ್ಯೋತಿಕಾ ನನ್ನ ಫೇವ್ರೆಟ್ ಸೀರೋ. ಕ್ಯಾನ್ ಯು ಜಸ್ಟ್ ಬೈಬೋದು ಅದನ್ನ ಆ ತರದ ಅದೇ ಸ್ಟೈಲ್ ಅಲ್ಲಿ ಅವ್ರಿಗೆ? ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ವೇ ಅಂತ ಸ್ಕ್ರಿಪ್ಟ್ ಅಲ್ಲಿ ಇದಿರ್ಲಿಲ್ವೇ ನಂದ್ರಲ್ಲಿ. ಈಗ ಗೌರವ್ ಶೂಗೆ ನಿಮ್ ಮೇಕಪ್ ಬ್ರಷ್ ಅಲ್ಲಿ ಇದ್ ಮಾಡ್ತಿದ್ದಾರೆ, ಪಾಲಿಶ್ ಆಗ್ತಾರೆ ಅಷ್ಟೇ. ಅದೇ ಶಾಪಿಂಗ್ ಹೋಗ್ತಿರಲ್ಲ ಅದು. ಲೇ ಗಂಡ,
ಚೂಡಿದಾರ್ ಹಾಕ್ಬೇಕನ್ಸ್ತಿದೆ 2500. ಏಯ್ ಪಲ್ಪಿ ಪರಮೇಶ್ವರಿ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? 3500. ಏಯ್ ಪಲ್ಪಿ ಪರಮೇಶ್ವರಿ ಸುಮ್ಮನೆ ಅಲ್ಲಿಂದ ಬಂದ್ರೆ ಸರಿ. 7999. ಪಲ್ಪಿ ನೋಡ್ಕೊಂಡ್ ಸ್ಯಾಲ್ರಿ ಆಗಿಲ್ಲ. ಪಲ್ಪಿ ಪರಮೇಶ್ವರಿ ಬಗ್ಗೆ ಪ್ರೀತಿಗೆ ಮಾತ್ರ, ಗಾಂಚಲಿಗಲ್ಲ. ಮುದ್ದು ಬಂಗ 750. ಒದ್ರೇನೆ ಚೆನ್ನಾಗಿ ಫೀಲ್ ಬರೋದು ಅದಕ್ಕೆ. ಓ ಅಲ್ಲ ಈಗ ನಾನು ಆಮೇಲೆ ಇದಾಗಿ ಈಗ ನಾನು ಗೌರವ ಕೇಳ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಹಂಗೆ ಹೆಂಗ್ ಮಾಡಿ ಮೇಕಪ್ ಬ್ರಷ್ ತಂದಿದೆ ಹೋಗ್ಲಿ ಮೇಡಮ್ ಅವ್ರಿಗೆ ಡೈಲಾಗ್ ಬತ್ತಲ್ಲ. ಓಕೆ, ಮೇಕಪ್ ಬ್ರಷ್ ಅಲ್ಲಿ ಶೂ ಪಾಲಿಶ್ ಮಾಡ್ತಿದ್ಯಲ್ಲ ಬೇವರ್ಸಿ. ಜ್ಯೋತಿಕಾ ಗೊತ್ತಾಗ್ಲಿಲ್ಲ ಜ್ಯೋತಿಕಾ. 5 ನಿಮಿಷದಲ್ಲಿ ನನ್ನ ಶೂ ಮೇಕಪ್ ಬ್ರಷ್ ರೆಡಿ ಆಗಿಲ್ಲ ಅಂದ್ರೆ ಅವರೇ ಕಳಿತಿರ್ತಂಗೆ ಇಟ್ಬಿಡ್ತೀನಿ. ಬಟ್ ನಂಗೆ ಯಾವಾಗಲೂ ಕಾಣೋದು ಓಕೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಅಮೃತಾಂಜನ್ ಅಂತ ತಗೊಳ್ಳಿ, ಓಕೆನಾ? ನೀವು ಶೂಟ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರಾ ಇದು ಈ ಲೆವೆಲ್ಗೆ ರೀಚ್ ಆಗುತ್ತೆ, ಇಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ, ನಾವು ಫೇಮಸ್ ಆಗ್ತೀವಿ, ಸೆಲೆಬ್ರಿಟೀಸ್ ಆಗ್ತೀವಿ? ಮೇಡಮ್ ಅವತ್ತು 5 ಗಂಟೆಗೆ ವಿಡಿಯೋ ರಿಲೀಸ್, ಕಣ್ಣೆದುರುಗಡೆ ಹೋಗ್ತಾ ಸ್ಟೇಟಸ್ಗಳು ನೋಡ್ತಿರೋದು ಹಿಂಗೆ ಎಕ್ಸ್ಪ್ರೆಷನ್. ಅವತ್ತು ಬೆಳಗಿನ ಜಾವ 4 ಗಂಟೆವರೆಗೂ ನಾನು ಮೆಸೇಜ್ ರಿಪ್ಲೈ ಮಾಡಿದ್ದೀನಿ. ನಿದ್ದೆ ಬಂದು ಮಲಗಿದೀನಿ, ಮತ್ತೆ ಬೆಳಿಗ್ಗೆ ಎದ್ದು ರಿಪ್ಲೈ ಮಾಡಿ. ಓವರ್ ನೈಟ್. ಮೊನ್ನೆ ಯಾರೋ ಸಕ್ಕತ್ತಾಗಿ ಹೇಳಿದ್ರು ಡೈಲಾಗು, ಹಿಂಗೆ ಕುತ್ಕೊಂಡಿದ್ದಾಗ ಸರ್ ಆಫ್ ಬಾಯ್ಲ್ ತಿಂತೀರಾ, ಪಕ್ಕದಲ್ಲಿ ಅವ್ರ ಮನೆ ದೇವ್ರ ಕಣ, ಅದರಿಂದನೇ ಅವ್ನ ಜೀವನ. ನಿಮ್ಮ ಮನೇಲಿ ಆಫ್ ಬಾಯ್ಲ್ ಫೋಟೋ ಹಾಕಿದ್ರೆ ಯಾರು ಕೇಳಲ್ಲ ಅನ್ಸುತ್ತೆ. ಅಮೃತಾಂಜನ್ ಆದ್ಮೇಲೆ ನಿಮ್ಗೆ ಸಿಕ್ಕಂತ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಸೆಲೆಬ್ರಿಟಿಯಿಂದ ಅಂತಂದ್ರೆ, ಅಥವಾ ಆಫ್ ಲೇಟ್ಲಿ ಇಲ್ಲಿವರೆಗೂ ಸಿಕ್ಕಂತ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ನಾನು ಇದುವರೆಗೂ ನಾನು ಅದನ್ನ, ನನಗೆ ಈ ಬಾರ್ಡರ್ ಅಲ್ಲಿ ಸೋಲ್ಜರ್ಸ್ ಇರ್ತಾರಲ್ಲ, ಒಂದು 15 ಜನ 20 ಜನ ವಿಡಿಯೋ ಕಾಲ್ ಮಾಡಿ ಅವರು ಯೂನಿಫಾರ್ಮ್ ಹಾಕೊಂಡು ಗನ್ನೆಲ್ಲ ಇಟ್ಕೊಂಡವ್ರೆ ಫುಲ್ಲು, ಸಾರ್ ಸಾರ್ ಇಲ್ಲಿ ನೋಡಿ ನಿಮ್ ವಿಡಿಯೋ ನೋಡ್ತಾ ಇದೀವಿ ಅಂತ ಎಷ್ಟು 15 ಜನನೂ ಮಾತಾಡಿದ್ರು. ನನ್ಗೆ ಅವತ್ತು ಅವ್ರದ್ದು ವಿಡಿಯೋ ಕಾಲ್ ಮಾಡಿರೋದು ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಅವ್ರದ್ದೆಲ್ಲ ಸ್ಟೇಟಸ್ ಹಾಕಿ ಥ್ಯಾಂಕ್ಸ್ ಹೇಳಿ, ಅದಂತೂ ನಾನು ಮರೆಯೋಕ್ಕೆ ಆಗಲ್ಲ. ಮೊನ್ನೆ ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ರಕ್ಷಿತಾ ಮೇಡಮ್ ಫೋನ್ ಮಾಡಿ ತುಂಬಾ ಅಪ್ರಿಶಿಯೇಟ್ ಮಾಡಿ, ಅದಾದ್ಮೇಲೆ ಮೊನ್ನೆ ರಕ್ಕಸಪುರದಳು ಮುಹೂರ್ತ ಟೈಮಲ್ಲಿ ಸ್ಟೇಜ್ ಅಲ್ಲಿ ಹೇಳಿದ್ದು ತುಂಬಾ ಇಷ್ಟ ನನಗೂ ಸಿದ್ದಣ್ಣಮ್ಮ ಅಂತ ಹೇಳಿ. ಆಮೇಲೆ ಇಂಡಸ್ಟ್ರಿಲಿ ಇಂಥವ್ರು ಅಂತ ಹೇಳಂಗಿಲ್ಲ ಮೇಡಮ್, ಎಲ್ಲರೂ ಫೋನ್ ಮಾಡಿದ್ದಾರೆ. ನಿಮಗೆ ಸಿಕ್ಕಂತ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್? ನನಗೆ ರೀಸೆಂಟ್ ಆಗಿ ನಂದಕಿಶೋರ್ ಸರ್ ನನಗೆ ಕಮೆಂಟ್ ಮಾಡಿದ್ದಾರೆ, ನಂದು ಏನೋ ವಿಡಿಯೋ ಹಾಕಿದ್ದೆ, ಯು ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಗಾಡ್ ಬ್ಲೆಸ್ ಯು, ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಅದೊಂಥರ ಖುಷಿ ಆಯ್ತು ನನಗೆ ಅವತ್ತು. ಆಶಾ ಮ್ಯಾಮ್, ಕಲಾವಿದರಿಗೆ ಸಿಗ್ತಾ ಇರುವಂತಹ ರೆಕಗ್ನೈಸೇಷನ್, ಒಂದು ಟ್ಯಾಲೆಂಟ್ಗೆ ಸಿಗ್ತಾ ಇರುವಂತಹ ಪ್ಲಾಟ್ಫಾರ್ಮು, ವೇದಿಕೆ, ಇನ್ಸ್ಟಾಲ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಇವಾಗ ಇದರಲ್ಲಿ ನೀವು ಕೂಡ ಒನ್ ಆಫ್ ದ ಪಾರ್ಟ್ ಆಫ್ ಆಗಿದ್ದೀರಾ, ಓಕೆನಾ? ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ ಛೇ ಇದೇನಾದ್ರೂ ಅವಾಗ ನಾವು ಮಾಡ್ಬೇಕಾದ್ರೆ ಏನಾದ್ರು ಇದ್ದಿದ್ರೆ ರೀಚ್ ಇನ್ನೂ ಯಾವ ಲೆವೆಲ್ಗೆ ಇರ್ತಿತ್ತು? ಹೌದು 100ಗೆ 200% ಹೌದು. ಅವಾಗ ಎಲ್ಲ ಆಲ್ಬಮ್ಗಳು ಮಾಡ್ಕೊಂಡ್ಬಿಡೋರು, ಫೋನ್ ಇರಲಿಲ್ಲ. ಆಲ್ಬಮ್ಗಳು ಒಂದು ಸಣ್ಣದೊಂದು ಆಲ್ಬಮ್ ಥರ ಮಾಡಿಕೊಂಡು ಎಲ್ಲಿರುತ್ತೆ ಏನು ಕೇಳ್ಕೊಂಡು ಒಬ್ಬೊಬ್ರು ಹೋಗೋರು, ಅಲ್ಲೇನೋ ಒಂದು ಆಡಿಷನ್ಸ್ ಕೊಡೋರು, ಇದು ಮಾಡೋರು, ಆಲ್ಬಮ್ ತೋರಿಸೋದು, ಫೋಟೋ ಕೊಡೋದು, ಇನ್ನೊಂದೆಲ್ಲೋ ಹೋಗೋದು, ಒಂದು ಆಲ್ಬಮ್ ತೋರಿಸೋದು, ಫೋಟೋ ಕೊಡೋದು. ಆದರೆ ಈ ಪ್ಲಾಟ್ಫಾರ್ಮ್ ಆಗ ಇದ್ದಿದ್ರೆ ಅದೇ ನೀವು ಹೇಳ್ದಂಗೆ ನಾವು ಇನ್ನೂ ಎಲ್ಲೋ ರೀಚ್ ಆಗಿರ್ತಿದ್ವಿ. ಅವಾಗ ನನಗೆ ಅನ್ಸಿದ್ದು ಯಾಕೆ ಶಾರ್ಟ್ ಮೂವೀಸ್ ಬಿಡ್ಬೇಕು, ಅರ್ಧ ಗಂಟೆಲಿ ಎಷ್ಟು ಮಕ್ಕಳುಗಳಿಂದನೂ ಕೇಳ್ತಾ, ಸಣ್ಣ ಮಕ್ಕಳುಗಳು, ನೀವು ಬೇಳೆ ಮುಳೆ ಕರಿತಿದ್ರಲ್ಲ ಹಂಗೆ ಹಿಂಗೆ, ನೀವೇ ಅಲ್ಲೇನೋ ಕಮಲಾ ಕಬಾಬ್ ಸೆಂಟರ್ ಅಲ್ವಾ, ಅಂಕಲಿ ಕೈ ಕೊಟ್ಬಿಟ್ರಲ್ಲ ನೀವು, ನಿಮ್ಮಿಂದ ನಿಮ್ಮ ಹುಡುಗ ಹಿಂಗೆ ಸಣ್ಣ ಮಕ್ಕಳು, ದೊಡ್ಡವರು, ವಯಸ್ಸಾದವರು, ವಾಕಿಂಗ್ ಎಲ್ಲ ಹೋದ ವಯಸ್ಸಾದವರು. ಮೇಡಮ್ ಸಕ್ಕದಾಗಿ ಮಾಡಿದ್ರೆ ಮೇಡಮ್ ಶಾರ್ಟ್ ಮೂವೀಸ್. ನಮಗೆ ದೊಡ್ಡ ಪಿಕ್ಚರ್ ಎಲ್ಲ ನೋಡೋಷ್ಟು ತಾಳ್ಮೆ ಇಲ್ಲ, ಸೀರಿಯಲ್ ನೋಡೋಷ್ಟು ಪೇಷನ್ಸ್ ಇಲ್ಲ. ನಾವು ಅದನ್ನ ಆ ಶಾರ್ಟ್ ಮೂವೀಸ್ ಎಲ್ಲ ತುಂಬಾ ನೋಡ್ತೀವಿ ಅಂತ. ತುಂಬಾ ರೀಚ್ ಆಗ್ತಾ ಇದೆ ಈಗ ಶಾರ್ಟ್ ಮೂವೀಸ್. ದಟ್ಸ್ ಸೋ ನೈಸ್ ಅಲ್ವಾ? ಸಿಗದೇ ಇರೋ ಅವಕಾಶಗಳಿಗಾಗಿ ಕಾಯೋ ಬದಲು ಸಿಕ್ಕಂತ ಅವಕಾಶಗಳನ್ನ ಚೆನ್ನಾಗಿ ಮಾಡ್ಬಿಟ್ಟು ಮಿಂಚಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾಡಿದಂಥ ಎಲ್ಲ ಸಕ್ಸಸ್, ಇವಾಗ ನಿಮ್ದೊಂದು ಸಕ್ಸಸ್, ಗೌರವ್ಗೆ ಸಿಕ್ಕಿರೋಂಥ ಈ ಒಂದು ಸಕ್ಸಸ್ ಬಿಕಾಸ್ ಆಫ್ ಯೂಟ್ಯೂಬ್ ಏನು ಅವ್ರಿಗೆ ಸಕ್ಸಸ್ ಸಿಕ್ಕಿದೆ, ಅದು ಇವತ್ತು ಅವ್ರನ್ನ ಬೆಳ್ಳಿ ಪರದೆ ಮೇಲೆ ನಿಲ್ಸಿದೆ. ಹಿ ಇಸ್ ಡೂಯಿಂಗ್ ಫಿಲ್ಮ್ಸ್. ಇದನ್ನೆಲ್ಲ ನೆನ್ಸ್ಕೊಂಡಾಗ ಹೆಂಗ ಅನ್ಸುತ್ತೆ ಗೌರವ್ ನಿಮಗೆ? ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನಾವು ಟಿವಿಲಿ ನೋಡ್ತಾ ಇದೀವಿ, ಅವ್ರ ಜೊತೆ ಆಕ್ಟ್ ಮಾಡೋದಲ್ಲ, ಅವ್ರ ಹತ್ರ ಒಂದೊಂದು ಫೋಟೋ ಇಡ್ಸ್ಕೊಬೇಕು ಅಂತ ನಾವು ಆಸೆ ಪಟ್ಟವರು. ನಾನು ಅದೇ ಹೇಳಿದ್ನಲ್ಲ ನವಗ್ರಹ ರಿಮೇಕ್ ಅಂತ, ಅವಾಗ ದಿನಕರ್ ಸರ್ ಜೊತೆ ಒಂದು ಫೋಟೋ ಇಡ್ಸ್ಕೋಬೇಕು ಅಂತ ಆಸೆ ಪಟ್ಟವನು ನಾನು. ಸೊ ಬೆಂಗಳೂರಿಗೆ ಬಂದು ಈ ಶಾರ್ಟ್ ಫಿಲಮ್ ಇಂದ ನನಗೆ ಅವ್ರ ಡೈರೆಕ್ಷನ್ ಅಲ್ಲಿ ಅವರೇ ಕರೆದು, ಅದು ನಾನು ಕೇಳಿದಲ್ಲ, ಅವರೇ ಕರೆದು ನೀನು ಚೆನ್ನಾಗಿ ಮಾಡ್ತೀಯ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿ ನನ್ನ ಹತ್ರ ಆಕ್ಟ್ ಮಾಡಿಸಿದ್ರಲ್ಲ, ಅದೆಲ್ಲ ಒಂದ್ ಕಡೆ ಅದು ಹೇಳ್ಕೊಳಕ್ ಆಗಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಡೈರೆಕ್ಟರ್ಗಳಿಬ್ರಿಗೂ, ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮನ್ನ ಅಲ್ಲಿವರೆಗೂ ರೀಚ್ ಮಾಡಿಸಿದ್ದಾರೆ. ನಿಮ್ಗೆ ಆಕ್ಟಿಂಗ್ ಅಲ್ಲಿ ಯಾರು ತುಂಬಾ ಇನ್ಸ್ಪೈರ್ ಮಾಡಿದ್ರು? ನನ್ನ ಜನರೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಆಕ್ಟಿಂಗ್ ಇನ್ಸ್ಪಿರೇಷನ್, ಯಾಕೆಂದ್ರೆ ಅವ್ರು ಅದ್ಭುತವಾದ ನಟ. ಆಮೇಲೆ ನಮ್ಮ ಅಪ್ಪ ಬಂದು ಅಣ್ಣವ್ರ ಫ್ಯಾನ್ ಹೆವಿ,
ಅವ್ರು ನಮ್ಮ ಮನೇಲಿ ಇಷ್ಟು ಕ್ಯಾಸೆಟ್ಗಳು ಅಣ್ಣವ್ರದ್ದು ಎಲ್ಲಾ ಪ್ರತಿಯೊಂದು ಸಿನಿಮಾ ನಮ್ಮ ಅಪ್ಪಗೆ ಕ್ಯಾಸೆಟ್ ಹಾಕಕ್ ಬರಲ್ಲ ಆದ್ರೂ ಕ್ಯಾಸೆಟ್ ತಂದು ಇಟ್ಕೊಂಡವ್ರೆ ಪಕ್ಕದ ಮನೆಯವ್ರು ಯಾರನ್ನಾರ ಕರೆದ್ಬಿಟ್ಟು ಹಾಕಿಸ್ಕೊಂಡು ನೋಡ್ತಾರೆ. ಆಕ್ಟಿಂಗ್ ಅಲ್ಲಿ ಸುದೀಪ್ ಸರ್ ಇಷ್ಟ, ಬೇರೆ ನಾನು ಆಕ್ಚುಲಿ ಚಿಕ್ಕದ್ರಿಂದ ಡಿ ಬಾಸ್ ಫ್ಯಾನ್. ನಾನು ಎಲ್ಲಾ ಸಿನಿಮಾಗೂ ಅವ್ರಿಗೆ ಬ್ಯಾನರ್ ಹಾಕ್ಸೋದು ಈ ತರ ಬೆಳ್ಕೊಂಡ್ ಬಂದಿರೋದು. ಭವ್ಯ, ನಿಮ್ಮನ್ನ ಇನ್ಸ್ಪೈರ್ ಮಾಡಿದಂತ ಆಕ್ಟ್ರೆಸ್ ಯಾರು? ಫಿಮೇಲ್ ಅಲ್ಲಿ ಬಂದ್ರೆ ಸುಹಾಸಿನಿ ಮೇಡಮ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಲೀಡ್ ಆಗಿ ಹೀರೋಯಿನ್ ಆಗಿ ಮಾಡಿದ್ರು ಎಷ್ಟು ಡೀಸೆಂಟ್ ಆಗಿ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ ಅಂದ್ರೆ ಜಸ್ಟ್ ಸ್ಯಾರಿ ಚೂಡಿದಾರ್ ಹಾಕೊಂಡೆ ಅವ್ರು ಗ್ಲಾಮರಸ್ ಆಗಿ ಕ್ಯೂಟ್ ಆಗಿ ಹೀರೋಯಿನ್ ಫೀಲ್ ಕೊಡ್ತಾರೆ. ಅಂಡ್ ರಮ್ಯಾ ಮ್ಯಾಮ್ ಅಷ್ಟೇ, ಎಷ್ಟು ಶಾರ್ಟ್ ಡ್ರೆಸ್ ಹಾಕಿದ್ರು ಅವ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾರೆ. ಅವ್ರು ಶಾರ್ಟ್ ಡ್ರೆಸ್ ಹಾಕಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಸೊ ಅವರೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಅಂಡ್ ಆಬ್ವಿಯಸ್ಲಿ ಕಿಚ್ಚ ಸರ್ ಅಂದ್ರೆ ನಂಗೆ ಇಷ್ಟ. ಅವ್ರ ಸ್ಟೈಲ್ ಆಗಲಿ ಅವ್ರ ಆಟಿಟ್ಯೂಡ್ ನಂಗೆ ತುಂಬಾ ಇಷ್ಟ. ಅಂಡ್ ಡಿ ಬಾಸ್ ಅವ್ರ ಧೈರ್ಯ ಇಷ್ಟ. ಅಂಡ್ ಅಪ್ಪು ಸರ್, ನಾನು ಫಸ್ಟ್ ನೋಡಿದ ಸೆಲೆಬ್ರಿಟಿ ಅಂದ್ರೆ ಅಪ್ಪು ಸರ್. ಆಮೇಲೆ ನನ್ಗೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ ಮೇಡಮ್, ಇವಾಗ ಅಪ್ಪು ಸರ್ ಇದ್ದಿದ್ರೆ ನಮ್ ಕಂಟೆಂಟ್ ಎಲ್ಲ ನೋಡಿ ಅವ್ರು ಕರೆದು ಸಿನಿಮಾಗೆ ಅವಕಾಶ 100%. ತುಂಬಾ ಜನ ಹೇಳ್ತಾರೆ ಸೆಟ್ ಅಲ್ಲಿ 1000% ನಿಮ್ಗೆ ಏನಾರ ಒಂದು. ಬಟ್ ಅವ್ರು ನಿಮ್ ಜೊತೆ ಮಾಡಿರೋ ಇಂಟರ್ವ್ಯೂಸ್ ಎಲ್ಲ ನಾನು ನೋಡ್ತಾ ಎಷ್ಟು ಸರಿ ನೋಡ್ತಾ ಇರ್ತೀನಿ. ಅವ್ರು ಎಷ್ಟು ಕ್ಯೂಟ್ ಆಗಿ ಹಂಬಲ್ ಆಗಿ ನಿಮ್ಗೆಲ್ಲ ಮಾಡ್ತಾರೆ. ಆಕ್ಚುಲಿ ಅವ್ರು PRK ಅಂತ ಮಾಡಿದ್ದೆ ಅದಕ್ಕೋಸ್ಕರ. ಬಿಕಾಸ್ ಅವ್ರು ಯಾವಾಗ್ಲೂ ಅನುಷ್ ಶುಡ್ ಡು ಸಮಥಿಂಗ್ ನೈಸ್ ಫಾರ್ ದ ಯಂಗ್ಸ್ಟರ್ಸ್, ಎಲ್ಲರಿಗೂ ಮಾಡ್ಬೇಕು, ಹೊಸ ಸಿನಿಮಾ ಮಾಡಬೇಕು, ಯಂಗ್ಸ್ಟರ್ಸ್ಗೆ ಟೆಕ್ನಿಷಿಯನ್ಸ್ಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಬೇಕು. ಅದಕ್ಕೋಸ್ಕರ PRK ಇಂದ ಬಂದಂತ ಎಲ್ಲ ಸಿನಿಮಾಗಳು ಹೊಸಬ್ರು ತಂಡದ ಜೊತೆನೆ ಬಂದಿದ್ದು. ಸೀರಿಯಸ್ಲಿ ಇವಾಗ ಬರ್ತಿರೋ ಜನರೇಷನ್ ನಾವು ಆರ್ಟಿಸ್ಟ್ ಏನಿದೀವಿ ತುಂಬಾನೇ ಮಿಸ್ ಮಾಡ್ಕೋತೀವಿ. ಅವ್ರು ಇದ್ದಿದ್ರೆ ನಮ್ಗೆಲ್ಲ ಇಲ್ಲ ಭವ್ಯ, ಒಂದಂತೂ ಇದೆ, ಅವ್ರ ಪರವಾಗಿ ಅಶ್ವಿನಿ ಮ್ಯಾಮ್ 100% ಈಗೇನು ಅವ್ರು PRK ಹ್ಯಾಂಡಲ್ ಮಾಡ್ತಿದ್ದಾರೆ ಅದೆಲ್ಲ ಒಂದಿನ ಅವ್ರು 100% ಅಂತದ್ ಮತ್ತೆ ಈಗ ಶೀಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ನೀವೆಲ್ಲ ಅದ್ರಲ್ಲಿ ಬರ್ತೀರಾ ಅಂತ ನನಗೆ ಗೊತ್ತಿದೆ. ಈಗ ನಮ್ಮ ಯೂಟ್ಯೂಬ್ ಸ್ಟಾರ್ಸ್ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಗೇಮ್ ಆಡಿಸ್ತಾ ಇದ್ದೀವಿ ನಾವು. ನೀವು ಆನ್ಸರ್ ಗೊತ್ತಿದ್ರೆ ಬೇಳೆ ಅನ್ನಿ, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಮೂಳೆ. ಓಕೆ, ಯಾರು ಫಸ್ಟ್ ಹೇಳ್ತಾರೋ ಅವ್ರಿಗೆ ಅವಕಾಶ. ಊಟ ಹಾಕಿದ್ರೆ ಬದುಕಿರುತ್ತೆ, ನೀರ್ ಹಾಕಿದ್ರೆ ಸತ್ ಹೋಗುತ್ತೆ. ನಾಯಿ ಮೇಡಮ್. ಸರ್, ಬರೀ ನೀರಲ್ಲೇ ಬದುಕಕ್ಕಾಗುತ್ತೆ ಮೇಡಮ್, ಊಟನೂ ಬೇಕಲ್ವ? ಲಾಜಿಕ್ ಊಟ ಹಾಕಿದ್ರೆ ಬದುಕಿರುತ್ತೆ, ನೀರ್ ಹಾಕಿದ್ರೆ ಸತ್ತೋಗುತ್ತೆ. ನೀರ್ ಹಾಕಿದ್ರೆ ಏನ್ ಸತ್ತೋಗುತ್ತೆ? ಬೆಂಕಿ. ಕರೆಕ್ಟ್. ಆದ್ರೆ ಹೇಳ್ಬೇಕು ನೀವ್ ಯಾವ ಟೀಮು? ಬೇಳೆ. ನಮ್ ಟೀಮಿಗೆ ಒಂದು. ಮೇಡಮ್, ಇವರೆಲ್ಲ ಈಗಿನ ಜನರೇಷನ್ ಬೆಸ್ಟ್. ಲೆಜೆಂಡ್. 8 ಜನಕ್ಕೆ 2 ಗೋಡೆ ಕಟ್ಟಕ್ಕೆ 10 ಗಂಟೆ ಬೇಕಾದ್ರೆ ಅದೇ ಗೋಡೆ ಕಟ್ಟಕ್ಕೆ 4 ಜನಕ್ಕೆ ಎಷ್ಟು ಬೇಕು? ಅಷ್ಟೇ 2 ಗಂಟೆ. 8 ಜನ ಕಟ್ಟಾಗಿರ್ತಾರಲ್ಲ, ಮತ್ತೆ ಗೋಡೆ ಕಟ್ತಾರೆ. ಸೂಪರ್ 2-0. ನೆಕ್ಸ್ಟ್ ಕೀ ಇರುತ್ತೆ, ಕೀಪ್ಯಾಡ್ ಅಲ್ಲ, ಏನದು? ಯಾವ ಟೀಮ್ ಹೇಳ್ಬೇಕು ಹೇಳು? ಬೇಳೆ. ಕೀಬೋರ್ಡ್. ಕರೆಕ್ಟಾ? ಇವ್ರಿಬ್ರು ಕಳ್ಸ್ಬಿಡಿ ಮನೆಗೆ. ಅವ್ರಿಗೆ ಇನ್ನೊಂದು 4 ಎಪಿಸೋಡ್ ಆದ್ಮೇಲೆ ಅರ್ಥ ಆಗಿರುತ್ತೆ. ಡೋರ್ ತೆಗೆಯಲಾಗದ 2 ಕೀಗಳು ಯಾವುದು? ಮಂಕಿ, ಡಾಂಕಿ. ಯಾವ ಟೀಮ್ ನೀವು? ಮೂಳೆ. 1-3 ಕಾಪಿ ಕಟ್. ಅದನ್ನು ಚೆನ್ನಾಗಿ ಹೇಳಿಲ್ಲ. ಹಲ್ಲಿದೆ, ಊಟ ತಿನ್ನಕ್ಕೆ ಆಗಲ್ಲ. ಹಲ್ಲಿದೆ ಆದ್ರೆ ಊಟ ತಿನ್ನಕ್ ಆಗಲ್ಲ. ಬಾಚಣಿಗೆ. ಫಸ್ಟ್ ಹೇಳ್ಬೇಕು. ಕರೆಕ್ಟ್. ಹೇಳಿದೀವಲ್ಲ ಮೇಡಮ್, ಫಸ್ಟ್ ಹೇಳ್ಬೇಕು. ಮೂಳೆ ಬೇಳೆ ಅಂತ ಹೇಳ್ಲೇಬೇಕು. ನಾನು ಹೇಳಿದ್ದು ಅಂತ ಜನ ಫಸ್ಟ್ ಹಿಂಗ್ ಹೇಳ್ಬೇಕು, ಬೇಳೆ ಮೂಳೆ ಆತರ. ಓಕೆ. ಲೈಸೆನ್ಸ್ ಇಲ್ಲದ ಡ್ರೈವರ್ ಯಾರು? ಮೂಳೆ. ಲೈಸೆನ್ಸ್ ಇಲ್ಲದ ಡ್ರೈವರ್ ಅಲ್ಲೇ ಇದೆ, ಅಲ್ಲೇ ಆನ್ಸರ್ ಇದೆ. ಕರೆಕ್ಟ್. ಗುಡ್. ನೀರಿಲ್ಲದ ಸಾಗರ ಎಲ್ಲಿದೆ? ಬೇಳೆ. ಸಪ್ತಸಾಗರ. ಅಲ್ಲ, ಸಾಗರ ಇದೆ ಆದ್ರೆ ನೀರಿಲ್ಲ. ಅದು ಎಲ್ಲಿರುತ್ತೆ? ನದಿ ಇದೆ ಆದ್ರೆ ನೀರಿರಲ್ಲ. ಅದು ಎಲ್ಲಿರುತ್ತೆ? ಹೆಸರು ಮೇಡಮ್, ಹೆಸರು ಹೇಳ್ಬೇಕು. ಅದೇ ಆನ್ಸರು. ಹೆಸರು ಸಾಗರ ಇದೆ ಆದ್ರೆ ನೀರಿಲ್ಲ ಅಂದ್ರೆ ಮೂಳೆ. ಮೂಳೆನೆ ಆಲ್ರೆಡಿ ಹೇಳೈತಲ್ಲ ಸಾಗರ. ಮೂಳೆ ಏನ್ಬೇಕಾಗಿತ್ತು ಅಂತ ಗೊತ್ತಿರ್ಲಿಲ್ಲ. ಸ್ಕೂಲಲ್ಲೆಲ್ಲ ಇಟ್ಟಿರ್ತಾರೆ ಇದನ್ನ. ಜನಸಾಗರ. ಮ್ಯಾಪ್. ಬೇಳೆ. ಕರೆಕ್ಟ್. ಬೇಳೆ. ಆಲ್ರೆಡಿ ಮೂಳೆ ಹೇಳಾಗಿತ್ತು. ಸುಮ್ಕುಂದ್ರೆ ಮ್ಯಾಪ್ ಅಂತ ಹೇಳಿದ್ರ ನೀವು? 5.
ಮ್ಯಾಪ್ ಸಾಗರ ಇರುತ್ತೆ ನೀರಿರಲ್ವಲ್ಲ. ಇದು ಮಕ್ಳು ಹೇಳೋ ಜೋಕು. ಮ್ಯಾಪ್ ಅಲ್ಲಿ ಸಾಗರ ಇರುತ್ತಲ್ವಾ. ನೆಕ್ಸ್ಟ್, ಹೊಟ್ಟೆ ಇದೆ, ಕತ್ತು ಇದೆ, ಆದ್ರೆ ತಲೆ ಇಲ್ಲ. ಆ ವಸ್ತು ಇಲ್ಲೇ ಇದೆ. ಇನ್ನೊಂದ್ಸರಿ. ಹೊಟ್ಟೆ ಇದೆ, ಕತ್ತಿದೆ, ಆದ್ರೆ ತಲೆ ಇಲ್ಲ. ಮೂಳೆ. ಗೊತ್ತಿಲ್ಲ. ಎಣ್ಣೆ ಫಸ್ಟ್ ಒನ್ ಇಲ್ಲ, ಸೆಕೆಂಡ್ ಒನ್ ಹೌದು. ಬಾಟ್ಲು. ಕರೆಕ್ಟ್. ಅವ್ರು ಅದ್ರ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದಾರೆ. ಕಣ್ಣಿದೆ ಆದ್ರೆ ಏನನ್ನೂ ನೋಡಲ್ಲ. ಬೆಳೆ. ಮೊಟ್ಟೆ. ಅಲ್ಲ, ಮೊಟ್ಟೆಗಳಿದೆ ಕಣ್ಣು. ಕಣ್ಣಿರಲ್ಲ. ಇರುತ್ತಾ? ಗ್ಯಾಪಲ್ಲೆಲ್ಲ ಸರಿ. ಏನು ನೋಡಕ್ಕಾಗಲ್ಲ ಅಂತ ಹೇಳಿದ್ದು. ಕಣ್ಣಿದೆ ಆದ್ರೆ ಏನು ನೋಡಕ್ಕಾಗಲ್ಲ. ಮೂಳೆ. ಹಾ, ಕನ್ನಡಕ. ಕನ್ನಡಕ ಹಾಕೊಂಡ್ರೆ ಕಾಣಲ್ವಾ? ಅದೇನು ನೋಡಲ್ಲ ಅಂತ. ಕಣ್ಣು ನೋಡಲ್ವಾ? ಸರಿ, ಓಕೆ. ಇನ್ನೊಂಚೂರು ಈಸಿ ಮಾಡ್ತೀನಿ. ಒಂದು ಕಣ್ಣಿದೆ ಆದ್ರೆ ಏನನ್ನು ನೋಡಕ್ಕಾಗಲ್ಲ. ಮೂಳೆ. ಅಣಬಟ್ಟು. ಸೂಜಿ 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 ಬೆಳೆ. ಸೂಜಿ. ನೆಕ್ಸ್ಟ್, ಇದು ಕೆಳಗ್ ಬರುತ್ತೆ ಆದ್ರೆ ಮೇಲ್ ಹೋಗಲ್ಲ. ಕಲ್ಲು ಮೇಡಮ್. ಎಸದ್ರೆ ತಾನೇ ಮೇಲೆ ಹೋಗೋದು. ಮೇಲಿಂದ ಕೆಳಗ್ ಬರ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಸುಮ್ನಿರ್ರಿ, ಪಾಯಿಂಟ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಮೂಳೆ. ಬಳೆ. ಲಾಸ್ಟ್ ಕ್ವೆಶ್ಚನ್ ಬರ್ದಿರೋದಕ್ಕೆ. ಒರೆಸಿದಷ್ಟು ಒದ್ದೆ ಆಗುತ್ತೆ. ಬಟ್ಟೆ. ಮೂಳೆ. ಮೂಳೆ ಬಟ್ಟೆ. ಕರೆಕ್ಟ್. ಈ ಟೀಮ್ ನ ವಿನ್ನರ್ ಈಸ್ ಬೇಳೆ. ಇದೇ ಖುಷಿಯಲ್ಲಿ ನೀವು ಆ ಡೈಲಾಗ್ ಹೇಳ್ಬೇಕು. ಯಾವುದು? ಅವರೆಕಾಳು ಇದ್ದಂಗೆ ಇದಕ್ ಬಿಡ್ತೀನಿ ಅನ್ನೋದು ನನ್ನ ಫೇವ್ರೆಟ್ ಡೈಲಾಗ್ ನ ನೀವು ಹೇಳ್ಬೇಕು. ಬೆಂದೋಗಿರೋ ಬೆರ್ಕೆ ಬೆಂಡೆಕಾಯಿ ನನ್ನ ಮಗನೇ, ಮೇಕಪ್ ಬ್ರಷ್ ಅಲ್ಲಿ ಶೂ ಪಾಲಿಶ್ ಮಾಡ್ತೀಯಲ್ಲ ಬೇವರ್ಸಿ. ಬೆಂದೋಗಿರೋ ಬೆರ್ಕೆ ಬೆಂಡೆಕಾಯಿ ನನ್ನ ಮಗನೇ, ಮೇಕಪ್ ಬ್ರಷ್ ಅಲ್ಲಿ ಶೂ ಪಾಲಿಶ್ ಮಾಡ್ತೀಯಲ್ಲ ಬೇವರ್ಸಿ. ಜ್ಯೋತಿಕಾ ಗೊತ್ತಾಗ್ಲಿಲ್ಲ. ಜ್ಯೋತಿಕಾ, ಸಂಜೆ ಅಷ್ಟರಲ್ಲಿ ಸೇಮ್ ಬ್ರ್ಯಾಂಡ್ ಮೇಕಪ್ ಬ್ರಷ್ ತಂದು ಕೊಟ್ಟಿಲ್ಲ ಅಂದ್ರೆ ಅವರೆಕಾಯಿ ಸಿಪ್ಪೆ ಸಿಲ್ದು ಬೇಳೆ ಇತ್ತಕ್ತಾರಲ್ಲ ಹಂಗ್ ಇತ್ತಕ್ ಬಿಡ್ತೀನಿ. ಆಗ್ಬಿಡ್ತು. ಫೇವ್ರೆಟ್. ಗೌರವ್, ನಿಮ್ ಕಡೆಯಿಂದ ನನ್ಗೊಂದು ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು? ಲೇ ಬ್ಯಾಂಕ ಕೊಳ್ಳಿದೇವ ಅಮ್ಮನ ಮನೆಗೆ ಹೋಗುತ್ತೆ, ಬಾ ಕುಡ್ಕೊಂಡು ತೇಲಾಡೋಣ ಅಂತ ಹೇಳಿದ್ರೆ ತುಳಿದ್ಬಿಡ್ತೀನಿ. ಹೆಂಡತಿ ಮನೇಲಿಲ್ಲ ಅಂತ ಅಲ್ಕ ಕೆಲಸ ಮಾಡೋನಲ್ಲ ಕಣ ನಾನು. ನಮ್ಮನೆ ದೇವ್ರ ಮನೇಲಿ ದೇವತೆ ಇದ್ದಾಳಲ್ವ ಗೊತ್ತಿಲ್ಲ, ಆದ್ರೆ ನನ್ನ ಮನ್ಸಲ್ಲಿ ದೇವತೆ ಇದ್ದಾಳೆ ಕಣೋ. ಅವಳೆ ನನ್ನ ಹೆಂಡತಿ ಪರಮೇಶ್ವರಿ ಕಣೋ. ನೀನು ಬೆಳಿಗ್ಗೆ ಇದ್ರೆ ದೇವ್ರ ಫೋಟೋ ನೋಡ್ತೀಯ, ಆದ್ರೆ ನಾನು ನನ್ನ ಮೊಬೈಲ್ ಡಿಸ್ಪ್ಲೇಲಿರೋ ನನ್ನ ಹೆಂಡತಿ ಫೋಟೋ ನೋಡ್ತೀನೋ. ಅಂತ ದೇವತೆ ಅಂತ ಹೆಂಡತಿ ಮೋಸ ಮಾಡ್ತೀನ? ಬೇಕಾದ್ರೆ ಸಮಸ್ಯೆ ಮಾಡ್ಬಿಡ್ತೀನಿ, ಮೋಸ ಮಾತ್ರ ಮಾಡಲ್ಲ. ಯಾಕಂದ್ರೆ ಮುಂದಕ್ಕಿದೆ. ಪರಮೇಶ್ವರಿ ಅಮ್ಮನ ಮನೆಗೆ ಹೋಗ್ಲಿಲ್ವಾ? ಪರಮೇಶ್ವರಿ ಪರಮೇಶ್ವರಿ ನನ್ನ ಮನೆ ದೇವ್ರು ಗಂಡ ನೀನು. ಪರಮೇಶ್ವರಿ ಅವನೊಬ್ಬ ಬಂದ್ಬಿಡ್ತಾನೆ ನನ್ನ ಮನೆ. ಸೂಪರ್. ಸಿದ್ದು ಸರ್, ನೀವೇನ್ ಪ್ರಿಪೇರ್ ಆಗಿದ್ದೀರಾ? ಅವ್ರಲ್ಲಿ ಶೂಟಿಂಗ್ ಅಲ್ಲೇ ಹೇಳಲ್ಲ ಡೈಲಾಗು. ಹೇಳು ಹೇಳಿ ಹೇಳ ಹೇಳಿ ಅಣ್ಣ, ನಾನಿದ್ದೀನಿ ಸಪೋರ್ಟ್. ಮನೆ ಚಪ್ತಿ ವಿತ್ತ ಇಲ್ಲ ವಿತೌಟ ಇಲ್ಲಪ್ಪ. ಯಾವ್ದೋ ಒಂದು ಮಾಡೋಗು. ಸರಿ ಮನೆ. ಮನೆ ಈ ಯಾವ್ದೋ ಫೋನ್ ಬಂತು ತಕಪ್ಪ. ಬಿಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡು. ಸರಿ ಮನೆ. ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ಎತ್ಕೊಂಬ. ಆಲೆ ಎತ್ಕೊ ಬಂದಾಯ್ತಪ್ಪ. ವೆರಿ ಗುಡ್, ಹೋಗಿ ವಾಪಸ್. ಸರಿಪ್ಪ. ಆದ್ರೆ ಇದಕ್ಕೆಲ್ಲ ಬಾಪ್ ತರ ಒಂದ್ ಡೈಲಾಗ್ ಈಗ ನಮ್ KB ಬೇಬಿ ಹೊಡಿತಾರ ನೋಡಿ ಮೇಡಮ್ ಅವರು. ಎಲ್ಲೋಗಿದ ಪಿಕ್ಚರ್ಗೆ? ಯಾವ ಪಿಕ್ಚರ್? ತಾಯಿಯ ಮಮತೆ. ಲೋಫರ್ ಚಪ್ಪರ್ ನನ್ನ ಮಗನೇ, ಕುಕ್ಕರ್ ತಗೊಂಡ್ ತಲೆ ಮೇಲೆ ಮೊಟಕ್ ಬಿಡ್ತೀನಿ. ಮಿಟಕ್ಲಾಗಳ ಸವಾಸ ಮಾಡಿದ್ರೆ ಯಾವಳ ಕಾರಲ್ಲಿ ಫ್ರೆಂಡು ಕಾರ್ ಹತ್ರನೇ ಬಂದು ಕೆರ ತಗೊಂಡ್ ಮಕ ಕೆರಿತಿದ್ದೆ. ಅಜ್ಜಿಗ್ ಬಾರದು ಸುಮ್ನೆ ಬಂದಿದ್ದೀನಿ. ಲವರ್ ಏನೀಗ? ಅಪ್ಪ ನಿಮ್ಮ ಅಪ್ಪನ್ ಡೈಲಾಗ್ ಇದಾವ್ರಿಲ್ಲ, ನಾನೇ ಮಾತಾಡ್ತೀನಿ. ರಿಲೇಷನ್ಸ್. ಮನೆಗೆ ಬೆಂಕಿ ಬಿದ್ರೆ ಮುಂದೆ ಬಕೆಟ್ ಅಲ್ಲಿ ನೀರ್ ಕುಡಿತಾರೆ, ಹಿಂದೆ ಬಕೆಟ್ ಅಲ್ಲಿ ಹಾಲು ಕುಡಿತಾರೆ. ಅವ್ರಿಗೆಲ್ಲ ಎದ್ರಕ್ಕಾಗಲ್ಲ. ನೀನು ಲವ್ ಮಾಡಿ ಮದ್ವೆ ಆಗಂಗಿಲ್ಲ ಅಷ್ಟೇ. ಯಾಕೆ? ನಾನು ನಿಮ್ಮ ಯಾರನ್ನೂ ಲವ್ ಮಾಡಿಲ್ಲ. ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗ್ಬೇಕು. ಸಂಬಂಧಿಕರ ಹತ್ರ ಎಲ್ಲ ನಮ್ಮ ಮರ್ಯಾದೆ ಕಳ್ಕೊಳಕ್ ಆಗಕ್ಕಿಲ್ಲ. ರಿಲೇಷನ್ಸ್. ಮನೆಗೆ ಬೆಂಕಿ ಬಿದ್ರೆ ಮುಂದೆ ಬಕೆಟ್ ಅಲ್ಲಿ ನೀರ್ ಕೊಡ್ತಾರೆ, ಹಿಂದೆ ಬಕೆಟ್ ಅಲ್ಲಿ ಹಾಲು ಕುಡಿತಾರೆ. ಅವ್ರಿಗೆಲ್ಲ ಎದ್ರಕ್ಕಾಗಲ್ಲ. ನಿಮ್ಮ ಅಪ್ಪ ಲೆಜೆಂಡ್ ಕಣೋ, ಲೆಜೆಂಡ್. ಯಾರನ್ನು ಲವ್ ಮಾಡಿಲ್ಲ. ಯಾರನ್ನೂ ಲವ್ ಮಾಡಿಲ್ಲ. ಯಾರನ್ನು ಲವ್ವೇ ಮಾಡಿಲ್ವಾ? ನಿಮ್ಮ ಅಪ್ಪ ಲೆಜೆಂಡ್ ಆದ್ರೆ ನಾನು ಅಲ್ಟ್ರಾ ಲೆಜೆಂಡ್ ತೋರಿಸ್ತೀನಿ. ಹಾಕಿರೋ ಬ್ಲಾಕ್ ಶರ್ಟ್ ಮೊದಲು ಕಿತ್ತಾಕೋ. ತಿಕ್ಲಾಡ್ದಂಗ ಆಡ್ತಾ ಇದ್ಯಾ?
ಸೆಂಟ್ರಲ್ ಅವ್ರ ಅಪ್ಪ ಇದ್ರು. ಆ ಟೆರೆಸ್ ಅಲ್ಲಿ ಪಾಪ ಅವ್ರ ಸಂಬಂಧಿಕರನ್ನೆಲ್ಲ ಮಲಗಿಸಿದೆ ಮತ್ತೆ ರಾತ್ರಿ SSLC ಎಷ್ಟು ನಿಂದು ಪರ್ಸೆಂಟೇಜ್? ಬಾಡ್ಕವ್ ಅಂತ ಅವನ ಹೆಸರು ಭಾರ್ಗವ್ ಅಂತ. ಅವ್ನ್ ಕೂದ್ಲಿರಲ್ಲ ಅವ್ರಿಗೆ. ಭಾರ್ಗವ ಕೂದ್ಲೆಲ್ಲ ಹೋಯ್ತವ. ನಮ್ಮೂರ್ ಸೈಡು ತುಮಕೂರು ತಿಪ್ಟೂರು ಈ ಕಡೆ ಆ ಕಡೆ ಎಲ್ಲ ಹಂಗೆ ರಾಗ. ಇವ್ರ ಮಗಳನ್ನ ನೋಡ್ಬಿಟ್ಟು ಒಂದು ಡೈಲಾಗ್ ಹೇಳ್ತಿರಲ್ಲ, ಚಿಕ್ಕಪ್ಪ ಅಲ್ಲ ಕಣವ ಮಾವ ಆಯ್ತು ಮಲೇರಿಯಾ ಮಮ್ಮ. ಓ ಮಮ್ಮ ಏನ್ ಒಳ್ಳೆ ಎಲ್ರ ಒಬ್ರಾದ್ಮೇಲೆ ಒಬ್ರು ಒಳ್ಳೆ ಸಾವುಗ್ ಬಂದಂಗ್ ಬರ್ತಾ ಇದೀರಿ. ಅಕ್ಕ ಒಂಚೂರು ನೀರು ಚಿಮ್ಸಕ ತಲೆ ಮೂರದಿಲ್ಲಿ ಯಾರೋ ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ರು. ಭತ್ತ ಮೂರಾದಿಲ್ಲ ಯಾರೋ ಮೊಟ್ಟೆ ಹೊಡೆದಾಕ್ಬಿಟ್ಟಿದ್ರು. ಒಂಚೂರು ನೀರು ಚಿಮ್ಸಕ ತಲೆ ಗೋಮೂತ್ರ ದುಷ್ಟ ಶಕ್ತಿಗಳೆಲ್ಲ ಹಂಗೆ ಕಿತ್ಕೊಂಡು ಓಡ್ಬಿಡ್ಬೇಕು. ನಿಮ್ಮ ಅಪ್ಪನ ಮೂತ್ರ ಮಕ ತೊಳ್ಕೋಗಮ್ಮ ನೊಣ ಮುತ್ಕೊಂಡವು ಶುಗರ್ ಅಂತ. ಈಗ ಸಹಜವಾಗಿ ಎಲ್ಲ ಕಡೆ ಫ್ಯಾನ್ಸ್ ಬರ್ತಾರೆ, ಮಾತಾಡ್ತಾರೆ, ಹಾ ಸರ್ ನೀವು ತುಂಬಾ ಅವ್ರು ಅದನ್ನ ಮೀರಿ ನಿಮ್ಮ ಹೆಸರೇನು ಹೇಳಿ ಅಂತ ಕೇಳುವಂತ ಒಂದಷ್ಟು ಹೆಸರೇನು ಹೇಳಿ ಇರ್ಲಿ, ಹೆಸರು ಮನೆ ಹಾಳಾಗ್ಲಿ. ನಿಮ್ಮನ್ನ ನಾವು ತುಂಬಾ ನೋಡಿದೀವಿ ಎಲ್ಲ. ಅಯ್ಯೋ ಎಷ್ಟೇ ಯಾವ್ದು ಹೇಳಿ ನೀವು ಮಾಡಿ, ಯಾವ ಸೀರಿಯಲ್ ಹೇಳಿ? ಮೊನ್ನೆ ಗಣೇಶ ಫಂಕ್ಷನ್ ಅಲ್ಲಿ ಹೋಗಿದೀವಿ, ಎಲ್ಲ ಫೋಟೋ ತಕೊಂತಾರೆ ಎಲ್ಲ. ಅಲ್ಲೊಬ್ರು ಅಂಕಲ್ ಕರೆದ್ಬಿಟ್ಟು ಬನ್ನಿ ಇಲ್ಲಿ, ನೀವೆಲ್ಲ ಯಾರು ಏನ್ ಹೇಳ್ತೀರಾ? ಏನು ಹೇಳಕ್ ಆಗ್ತಾ ಇಲ್ಲ. ಏನ್ ಇನ್ನೊಂದು ಅದು ನಮ್ದು ಟೊಮೊಟೊ ಮುಂಡೆ ಆಗಿತ್ತಲ್ಲ, ನಾನೊಂದು ಗ್ರೂಪ್ ಪ್ರವೇಶದಲ್ಲಿ ಕೂತಿದೀನಿ, ಆ ಕಡೆ ಎಂಡಲ್ ಒಬ್ರು ಅಂಕಲ್ ಇದ್ದಾರೆ, ಓ ಟೊಮೊಟೊ ಮುಂಡೆ ಟೊಮೊಟೊ ಮುಂಡೆ. ಎಷ್ಟು ಜನ ಟೊಮೊಟೊ ಮುಂಡೆ ಅಂತ ಗೊತ್ತಿರ್ತದೆ. ನಾನು ನನ್ನ ಎಕ್ಸ್ಪ್ರೆಷನ್, ಸರ್ ಊಟ ಮಾಡಿ ನಾನೇ ಬರ್ತೀನಿ, ನೀವು ಟೊಮೊಟೊ ಮುಂಡೆ ಅಂತವ್ರೆ, ಸಾರ್ ಊಟ ಮಾಡಿ ಅಲ್ಲಿಗೆ ಬರ್ತೀನಿ. ನಾನು ಭವ್ಯ ನಿಮ್ಗೆ ಆಗಿರುವಂತ ಫನ್ನಿ ಇನ್ಸಿಡೆಂಟ್ ಈ ತರ? ಅದೇ ಬರ್ತಾರೆ, ಸೆಲ್ಫಿ ಎಲ್ಲ ತಗೊಳ್ತಾರೆ, ನೀವು ಯಾವ ಸೀರಿಯಲ್ ಮಾಡಿದ್ರಿ ಹೇಳಿ ಅಂತ ಕೇಳ್ತಾರೆ ಆಬ್ವಿಯಸ್ಲಿ. ಅವಾಗ ನಾನು ಜೋರಾಗಿ ಹೇಳಲ್ಲ, ನಾನು ನಿಧಾನಕ್ಕೆ ಇದ್ರಲ್ಲಿ ಮಾಡಿದೀನಿ ಬಿಡಿ ಅಂತ. ಬಟ್ ಹೆಂಗೋ ಕಂಡಿಡಿತಾರಲ್ಲ ಅದೊಂದು ಖುಷಿ ನನಗೆ. ಮೇಡಮ್ ಮೊನ್ನೆ ನನ್ಗೆ ಯಾರೋ ಇಲ್ಲಿ ಹೋಟ್ಲಲ್ಲಿ ಬೈಲಿ, ನೀನೇ ತಾನೇ ಅದೇ ವಿಡಿಯೋ ಎಲ್ಲ ಏ ಇವಳೆ ಅವನು ವಿಡಿಯೋದಲ್ಲಿ ಬರ್ತಾನಲ್ಲ, ಇಲ್ಲೇ ಬಂದವ್ ನೋಡಿ ಇಲ್ಲಿ ಸರ್ ಒಂದ್ಸಲ ಆಯ್ ಮಾಡಿ, ಅವ್ರ ವಿಡಿಯೋ ಕಾಲ್ ಮಾಡ್ಬಿಡು ಮಾಡ್ಬಿಟ್ಟು ಸರ್ ಒಂದ್ ಆಯ್ ಮಾಡಿ, ಆಯ್ ಸರಿ ಹೋಗಿ ಅವನೇ ಇಲ್ಲೇ ಬಂದ್ಬಿಟ್ಟ. ಇವರೆಲ್ಲರೂ ಸೇರಿ ನಮ್ಮನ್ನ ಎಷ್ಟು ನಗಿಸ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವು ಇಷ್ಟು ಜನ ನಂಗೆ ಗೊತ್ತು ಎಲ್ಲರೂ ಎಷ್ಟು ಬ್ಯುಸಿ ಇದ್ದೀರಾ ಅಂತ ಹೇಳಿ. ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೋಸ್ಕರ ಬಂದು ನಿಮ್ಮ ಮಾತುಗಳನ್ನ, ಅನುಭವಗಳನ್ನ, ನಗುವನ್ನು ಹಂಚ್ಕೊಂಡಿದ್ದಕ್ಕೆ ಮೊದಲನೇ ಧನ್ಯವಾದಗಳು ನಿಮ್ಮೆಲ್ರಿಗೂ. ಆ್ಯಂಡ್ ಆ ಗೇಮಲ್ಲಿ ವಿನ್ ಆದಂತಹ ಬೇಳೆ ತಂಡಕ್ಕೆ ಫಸ್ಟ್ ಗಿಫ್ಟ್ ಇದೆ. Thank you so much. Oh my God. See. Thank you very much. ಮ್ಯಾಮ್ ನಿಮ್ಗೆ ತುಂಬಾ ಇಷ್ಟ ಅಂತ ನಮ್ಗೆ ಗೊತ್ತಾಗೋಯ್ತು. ನೀವು ಅಪ್ಪು ಅಂತ ಟ್ಯಾಟು ಹಾಕ್ಸ್ಕೊಂಡಿದಾರಲ್ಲ. ಹೌದು, ಅಣ್ಣವರು ಅಪ್ಪು ನಮ್ಮ ಮನೆಯಲ್ಲಿ ಅವರು ನಾವು ಏನು ಪೂಜೆ ಮಾಡ್ತೀವೋ ಬಿಡ್ತೀವೋ, ಏನು ಮಾಡ್ತೀವೋ ಅವರ ನಾನು ಬೇರೆ ಪದ ಉಪಯೋಗಿಸಲ್ಲ. ಅವ್ರು ಮಲಗಿದ ದಿನಗಳನ್ನ ಮತ್ತು ಅವರ ಹುಟ್ಟಿದಬ್ಬನ ನಮ್ಮನೆ ಇದನ್ನು ಏನು ಮಾಡ್ತೀನೋ ನಾವು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದನ್ನು ಅಣ್ಣವರು ಮತ್ತು ಅಪ್ಪು ಇಬ್ಬರೂ ನಾವು ನಮ್ಮನೆ ದೇವ್ರ ಥರ ನಾವು ನಮ್ಮನೇಲಿ ಎಲ್ಲರೂ ಅಷ್ಟೇ. ನನ್ನ ಗಂಡ ಅಣ್ಣವ್ರು ದೊಡ್ಡ ಫ್ಯಾನ್, ಅವರು ಕೂಡ ಪವರ್ ಸ್ಟಾರ್ ಅಪ್ಪು ಅಂತ ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ, ಅಣ್ಣವರು ರಾಜ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಇದಕ್ಕಿಂತ ದೊಡ್ಡ ಬೆಸ್ಟ್ ಗಿಫ್ಟ್ ಇಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಹಾಸ್ಪಿಟಲಲ್ಲಿದ್ದಾಗ ಅವ್ರ ಹತ್ರ ಹೋಗಿದ್ವಿ. ಕೆಲವರು ಜನಗಳು ನಮ್ಗೆ ರೆಸ್ಪಾಂಡ್ ಮಾಡಲಿಲ್ಲ. ಇವ್ರನ್ನ ನೋಡೋಕೆ ಹೋದಾಗ ಅವ್ರು ಅಂಜನಿ ಪುತ್ರ ಶೂಟಿಂಗಲ್ಲಿದ್ದರು. ಅಲ್ಲಿಗೆ ಹೋಗಿದ್ವಿ ದೇವರಾಜ್ ಎಸ್ಟೇಟಲ್ಲಿ. ಅಮ್ಮ ಇಲ್ಲಿ ಯಾಕೆ ಬಂದ್ರಿ, ನೀವೇನು ಇದು ಮಾಡಿಸ್ಕೊಂಡಿಲ್ವಾ ಹಾಗೆ ಹಿಂಗೆ ಅಂತ ಕೇಳಿ. ಇಲ್ಲಪ್ಪ ನಾನು ಏನೂ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ನಮ್ಮ ಪರಿಸ್ಥಿತಿಗಳು ಹಂಗಿತ್ತು. ಸರಿ ನಾಳೆ ಬೆಳಗ್ಗೆ ಮನೆಗೆ ಬನ್ನಿ ಅಂದರು. ಮನೆ ಹತ್ರ ಹೋದ್ವಿ. ಅವ್ರು ಜಿಮ್ಗೇನೋ ಹೋದವರು ನಾವು ಮನೆ ಒಳಗೆ ಹೋದಾಗ ಇನ್ನೂ ಬಂದಿಲ್ಲ ಸರ್ ಅಂದರು. ಸರಿ ನಾವು ಏನೂ ಕೇಳಿಲ್ಲ, ಹೊರಗಡೆನೇ ನಿಂತಿದ್ವಿ, ಮನೆ ಎದುರುಗಡೆ ಹೊರಗಡೆನೇ ನಿಂತಿದ್ವಿ. ಇವರು ಜಿಮ್ಮಿಂದ ಬರ್ತಿದ್ದವರು ಇನ್ನೂ ಗೇಟ್ ಇನ್ನೊಂದು 10 ಹೆಜ್ಜೆ ಅಲ್ಲಿದೆ. ನಾನು ಕಾರಲ್ಲಿ ನೋಡಿದ್ರೆ ಕಾರ್ ಸ್ಟಾಪೇ ಆಗಿಲ್ಲ.
ಓಪನ್ ಮಾಡಿ ದಬ್ಬನೇ ಇಳಿದ್ಬಿಟ್ರು ಯಾಕೆ ಅಮ್ಮನ ಆಚೆ ನಿಲ್ಸಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಪಾಪ ಇವ್ರಿಗೆ ಬೈದ್ಬಿಟ್ಟು ಬನ್ನಿ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕೂರಿಸಿ ನನ್ನ ಮಗನಿಗೆ ಅಂತ ಒಂದಷ್ಟು ಅಮೌಂಟ್ ಕೊಟ್ಟವರು. ಯಾರಿಗೂ ಹೇಳಬೇಡಿ ಇದನ್ನು, ನಾನು ಕೊಟ್ಟಿದ್ದು ಯಾರಿಗೂ ಗೊತ್ತಾಗಬಾರ್ದು, ಹೇಳಬೇಡಿ ಅಂದರು. ನನ್ನ ಮಗ ದೊಡ್ಡ ಫ್ಯಾನು ಅವನು ಯಾವಾಗಲೂ ನೋಡಬೇಕು ಅಂತಿದ್ದ. ಅವನು ಚಿಕ್ಕ ವಯಸ್ಸಲ್ಲೇ ಅಪ್ಪು ಫಸ್ಟ್ ಪಿಕ್ಚರ್ ರಿಲೀಸ್ ಆದಾಗ ಅವರು ಕಾಲೇಜಿಂದ ರಕ್ಷಿತಾ ಮ್ಯಾಮ್ ಆಗಲ್ಲ ಅಂದಾಗ ಇದು ಮಾಡ್ತಾರಲ್ಲ, ಆ ಥರ ನಾನು ಅಪ್ಪು ಡೈವ್ ಆಗ್ತೀನಿ ಅಂತ ಅಷ್ಟೇ ಹತ್ರ ಇದರಿಂದ ಜಿಗಿದ್ಬಿಟ್ಟಿದ್ದೆ ಕೆಳಗಡೆ. ಅವನ ಮೂಳೆ ಎಲ್ಲ ಹಿಡ್ಕೊಂಬಿಟ್ಟಿತ್ತು. ಅಪ್ಪು ಅಂದ್ರೆ ಅಷ್ಟು ಪ್ರಾಣ. ಅವನಿಂದಾಗಿ ನಾವು ಅಂದರೆ ಅಣ್ಣವ್ರನ್ನ ನಾವು ಆಬ್ವಿಯಸ್ಲಿ ಮೊದಲಿಂದನೂ ಆರಾಧಿಸ್ಕೊಂಡು ಬಂದಿದ್ದೀವಿ. ಆಮೇಲೆ ಈಗ ಇವರು ನಮ್ಮ ಪಾಲಿನ ದೇವರಾಗಿದ್ದಾರೆ. ಒಬ್ಬ ವ್ಯಕ್ತಿ ಸಾವು ಎಷ್ಟು ಕಾಡ್ಬೋದು ಮನುಷ್ಯನ ಅಂತ ತೋರಿಸ್ಕೊಟ್ಟಿದ್ದು ನನ್ನ ಮಗ ಮತ್ತು ಅಪ್ಪು. ಇವ್ರನ್ನ ಯಾವತ್ತೂ ಮರೆಯಲ್ಲ, ಇವ್ರು ಯಾವತ್ತೂ ನಮ್ಮ ಹೃದಯದಲ್ಲಿದ್ದೇ ಇರ್ತಾರೆ.